ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ನಾಡಗೀತೆಯಲ್ಲಿ ಮತ್ತೆ ಬದಲಾವಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಾಲುಗಳಲ್ಲಿ ಬೌದ್ಧರ ಉದ್ಯಾನ ಸೇರ್ಪಡೆ ಆಗುತ್ತಾ, ಬೌದ್ಧರ ಉದ್ಯಾನ ಅನ್ನುವಂಥದ್ದು ಸೇರ್ಪಡೆ ಆಗಬೇಕು ಅನ್ನುವಂತಹ ಪ್ರಸ್ತಾವ ಕೇಳಿ ಬಂದಿದೆ. ಇದರ ಜೊತೆಗೆ ವಂದೇ ಮಾತರಂ ಗೀತೆ, ಈ ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಗೌರವಕ್ಕೆ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಸೊ ನಾಡಗೀತೆ, ರಾಷ್ಟ್ರಗೀತೆಗಳ ಸುತ್ತ ರಾಜಕೀಯ ಅನ್ನುವಂಥದ್ದು ಸರಿನಾ? ನಾಡಗೀತೆಯಲ್ಲಿ ಬದಲಾವಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನೋಡಿ, ಕುವೆಂಪು ಅವರು ಬರೆದಂತಹ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಒಕ್ಕೂಟ ವ್ಯವಸ್ಥೆಯನ್ನ ಈ ಗೀತೆಯ ಮೂಲಕ ಬಹಳ ಅದ್ಭುತವಾಗಿ ಕುವೆಂಪು ಅವರು ಹೇಳಿದ್ರು. ದೇಶವನ್ನ ಹೊಗಳುತ್ತಾ ರಾಜ್ಯಕ್ಕೆ ಲಿಂಕ್ ಮಾಡಿ ರಾಜ್ಯದ ಹಿರಿಮೆ ಗರಿಮೆಗಳ ಬಗ್ಗೆ ಅತ್ಯಂತ ಅದ್ಭುತವಾಗಿ ತಿಳಿಸಿಕೊಟ್ಟಂಥವರು ಕುವೆಂಪು. ಇಂಥ ಹಾಡಿನಲ್ಲಿ ಮತ್ತೆ ಮತ್ತೆ ಬದಲಾವಣೆಯನ್ನ ತರುವಂಥದ್ದು, ಬದಲಾವಣೆಯ ಅನಿವಾರ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ, ಜೊತೆಗೆ ಕವಿಯ ಮೂಲ ಆಶಯಕ್ಕೆ ಧಕ್ಕೆ ತರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಹಲವು ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಈ ಮೊದಲು ಕೂಡ ನಾನು ಹೇಳ್ತಾ ಇದ್ದ ಹಾಗೆ ಮುಖ್ಯವಾಗಿ ಹಲವರ ಹೆಸರುಗಳ ಸೇರ್ಪಡೆಯ ವಿಚಾರವಾಗಿ ವಿವಾದ ಆಯಿತು. ಇದರ ಜೊತೆಗೆ ಸಮಯದ ವಿಚಾರವಾಗಿ ವಿವಾದ ಆಯಿತು. ಇದರ ಜೊತೆಗೆ ಯಾವ ಶೈಲಿಯಲ್ಲಿ ಹಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಯಾಕಂದರೆ ಅದು 3 ವರ್ಷನಲ್ಲಿ ಹಾಡನ್ನು ಮಾಡಲಾಗಿರುವಂಥದ್ದು ಅನಂತ ಸ್ವಾಮಿಯವರು, ಮೈಸೂರು ಅನಂತ ಸ್ವಾಮಿಯವರಾಗಿರ್ಬೋದು, ಹಾಗೇನೆ ಕಳಿಂಗರಾವ್ ಆಗಿರ್ಬೋದು, ಕಕ್ಕೇರಿ ಕೃಷ್ಣಮೂರ್ತಿ, ಇವರೆಲ್ಲರೂ ಕೂಡ ತಮ್ಮದೇ ದಾಟಿಯಲ್ಲಿ ಹಾಡನ್ನು ಹಾಡಿದರು. ಯಾವ ದಾಟಿಯಲ್ಲಿ ಹಾಡನ್ನು ಹಾಡಬೇಕು, ಯಾವ ಶೈಲಿಯಲ್ಲಿ ಹಾಡನ್ನು ಹಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳಾದವು. ಈಗ ಬೌದ್ಧರ ಉದ್ಯಾನ ಅನ್ನೋದನ್ನ ಸೇರಿಸ್ಬೇಕಾ, ಸೇರಿಸಬಾರ್ದಾ, ಯಾಕೆ ಸೇರಿಸ್ಬೇಕು, ಯಾಕೆ ಸೇರಿಸಬಾರ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಸೊ ಅಗೇನ್ ಈ ರಾಷ್ಟ್ರಗೀತೆಯ ವಿಚಾರ ಬಂದಾಗ, ನಾಡಗೀತೆಯ ವಿಚಾರ ಬಂದಾಗ ಮತ್ತೆ ಮತ್ತೆ ವಿವಾದ ಆಗೋದು ಎಷ್ಟರ ಮಟ್ಟಿಗೆ ಸರಿ, ವಿವಾದಕ್ಕೆ ಈ ಚರ್ಚೆಯನ್ನ ಎಳೆತರೋದು ಎಷ್ಟರ ಮಟ್ಟಿಗೆ ಸೂಕ್ತ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ಮಹಾಭಾರತದಲ್ಲಿ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ನಾಡಗೀತೆಯಲ್ಲಿ ಬೌದ್ಧರು ಧ್ಯಾನಪದ ಸೇರ್ಪಡೆಯ ಪ್ರಸ್ತಾವದ ಬಳಿಕ ಚರ್ಚೆ ಜೋರಾಗಿದೆ. ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಹೊಂದಿರುವ ಬೌದ್ಧ ಧರ್ಮದ ಹೆಸರನ್ನ ನಾಡಗೀತೆಯಲ್ಲಿ ಸೇರಿಸಲು ಉನ್ನತ ಮಟ್ಟದ ಸಮಿತಿ ರಾಜ್ಯ ಸರ್ಕಾರಕ್ಕೆ ಸರ್ವಾನುಮತದ ಶಿಫಾರಸು ಮಾಡಿದೆ. ರಾಷ್ಟ್ರಕವಿ ಕುವೆಂಪು ಅವರ ಮೂಲ ಆಶಯ ಮತ್ತು ಧಾರ್ಮಿಕ ಒಳಗೊಳ್ಳುವಿಕೆಯನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶನದ ಮೇರೆಗೆ ರಚಿಸಲಾಗಿದ್ದ ಉನ್ನತ ಮಟ್ಟದ ಸಮಿತಿಯು ಈ ವಿಷಯದ ಕುರಿತು ಸುದೀರ್ಘವಾಗಿ ಚರ್ಚಿಸಿ ವರದಿಯನ್ನು ಸಿದ್ಧಪಡಿಸಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಈ ಸಮಿತಿಯ ನೇತೃತ್ವವನ್ನು ವಹಿಸಿದ್ದು, ಸಮಿತಿಯು ತನ್ನ ಅಧಿಕೃತ ಶಿಫಾರಸನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಕುವೆಂಪು ಅವರ ಒಂದು ಅಂತಿಮ ಪಠ್ಯ ಮಾಡಿದರು, ಅದರಲ್ಲಿ ಅವರು ಬೌದ್ಧರ ಉದ್ಯಾನ ತೆಗೆದು ಜೈನರ ಉದ್ಯಾನ ಅಂತ ಸೇರಿಸಿದರು. ಈಗ 2025 ನವೆಂಬರದಲ್ಲಿ ಹಿಂದಿನ ಸಚಿವರಾಗಿದ್ದಂಥ ಹಿರಿಯರಾದ ಶ್ರೀ ಮಹಾದೇವಪ್ಪನವರು ಸರ್ಕಾರಕ್ಕೊಂದು ಪತ್ರ ಬರೆದರು. ಅದರಲ್ಲಿ ಬೌದ್ಧರ ಉದ್ಯಾನ ಅಂತ ಮೊದಲು ಇತ್ತು, ಈಗ ರಾಜ್ಯದ ದೇಶಗಳಿಗೆ ಅನುಗುಣವಾಗಿ, ಜನಗಳ ಆಶೋತ್ತರಗಳಿಗೆ ಅನುಗುಣವಾಗಿ ಅದನ್ನು ಪುನಃ ಸೇರಿಸಬೇಕು ಅಂತ ಬರೆದರು. ನೋಡಿ, 1924ರಲ್ಲಿ ರಾಷ್ಟ್ರಕವಿ ಕುವೆಂಪು ಬರೆದಿರುವಂತಹ ನಾಡಗೀತೆಯ ಮೊದಲ ಕರಡು ಪ್ರತಿಯಲ್ಲಿ ಬೌದ್ಧರುದ್ಯಾನ ಎಂಬ ಪದವಿತ್ತು. ಆದರೆ 1930ರಲ್ಲಿ ಅವರ ಕೊಳಲು ಕವನ ಸಂಕಲನದಲ್ಲಿ ಪ್ರಕಟವಾಗಿರುವಂತಹ ಅದು ಜೈನರುದ್ಯಾನ ಎಂಬಂತಾಗಿತ್ತು. ಬೌದ್ಧ ಧರ್ಮಕ್ಕೆ ಇರುವ ಐತಿಹಾಸಿಕ ಮಹತ್ವವನ್ನು ಪರಿಗಣಿಸಿ ನಾಡಗೀತೆಯಲ್ಲಿ ಮತ್ತೆ ಬೌದ್ಧ ಪದವನ್ನು ಸೇರಿಸಬೇಕು ಅಂತ ಕೋರಿ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ 2025ರಲ್ಲಿ ನವೆಂಬರ್ನಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ರು. ಇನ್ನು ಆ ಪತ್ರದ ಹಿನ್ನೆಲೆಯಲ್ಲಿ ಅಂದಿನ ಮುಖ್ಯಮಂತ್ರಿ ಸೂಚನೆಯಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 8 ಸದಸ್ಯರ ಸಮಿತಿಯೊಂದನ್ನು ರಚನೆ ಮಾಡಿತ್ತು. ಇದೀಗ ಆ ಸಮಿತಿ ಅಧ್ಯಯನವನ್ನು ನಡೆಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ಇನ್ನು ರಾಜಕೀಯ ಮಟ್ಟದಲ್ಲೂ ಕೂಡ ನಾಡಗೀತೆಯಲ್ಲಿ ಬೌದ್ಧರುದ್ಯಾನ ಪದ ಸೇರ್ಪಡೆ ವಿಚಾರ ಸಾಕಷ್ಟು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಸಾಹಿತಿಗಳು ಹಾಗೂ ಸಂಬಂಧಪಟ್ಟವರು ಕೊಟ್ಟಿರುವಂತಹ ಅಭಿಪ್ರಾಯದ ಬಗ್ಗೆ ಸರ್ಕಾರ ತೀರ್ಮಾನಿಸುತ್ತೆ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಏನೇ ಆದರೂ ಕೂಡ ಯಾವುದು ಪರ್ಫೆಕ್ಟ್ ಅನ್ನೋದು ಯಾವುದು ಇರೋದಿಲ್ಲ. ಕಾವ್ಯನೇ ಆಗಲಿ ಅಥವಾ ಸಾಹಿತ್ಯದಲ್ಲೂ ಕೂಡ ಪರ್ಫೆಕ್ಟ್ ಅಂತ ಇರೋದಿಲ್ಲ.
ಆದರೆ ಅದರ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ಆದರೂ ಕೂಡ ಅವರು ಸಲಹೆ ಕೊಟ್ಟಿದ್ದಾರೆ. ಅವರು ಎರಡೂ ಥರ ಮಾತಾಡಿದ್ದಾರೆ. ಎರಡನ್ನೂ ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ಮಾಡುತ್ತೆ. ಇನ್ನು ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಸ್ಥಾನಮಾನ ಕೊಡಲು ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದಕ್ಕೆ ಹಲವರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ದೇಶದ ಏಕತೆ, ಗೌರವ ವೃದ್ಧಿಸುವಂತಹ ಗೀತೆಗಳನ್ನ ಈ ರೀತಿಯಾಗಿ ವಿವಾದ ಮಾಡಲೇಬೇಕಾ? ಇದಕ್ಕೆ ಕೊನೆ ಇಲ್ವಾ? ಬನ್ನಿ, ಇಂದಿನ ಮಹಾಭಾರತದಲ್ಲಿ ಎಲ್ಲವನ್ನು ಕೂಡ ಚರ್ಚೆ ಮಾಡೋಣ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ನಾವು ಒದಗಿಸಿಕೊಡ್ತೀವಿ. ಅದರಂತೆ ನೀವು ಕೂಡ ಈ ಡಿಬೇಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ನೇರವಾಗಿ ನಮ್ಮ ಜೊತೆಗೆ ಮಾತಾಡಿ ತಿಳಿಸಬಹುದಾಗಿದೆ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ನಾಡಗೀತೆ ಮತ್ತು ರಾಷ್ಟ್ರಗೀತೆಗಳ ಸುತ್ತ ರಾಜಕೀಯ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಇದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಕರೆ ಮಾಡಿ ತಿಳಿಸ್ಬೋದು. ವಾಟ್ಸಪ್ ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದಾಗಿದೆ. ಇವತ್ತು ಈ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಸಾಹಿತಿಗಳು, ಚಿಂತಕರಿಂದ ಇವತ್ತು ನಮ್ಮ ಪ್ಯಾನೆಲ್ ತುಂಬಿದೆ. ಒಂದು ಅರ್ಥಪೂರ್ಣ ಚರ್ಚೆಯ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ವೈಕೆ ಮುದ್ದುಕೃಷ್ಣ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಹಿರಿಯರು, ಸಾಹಿತಿ ಮತ್ತು ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಅಧ್ಯಕ್ಷರು ಮತ್ತು ಗಾಯಕರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಡಾಕ್ಟರ್ ವಡ್ಗೆರೆ ನಾಗರಾಜಯ್ಯ ಅವರಿದ್ದಾರೆ, ಕವಿ, ಸಂಶೋಧಕರು ಮತ್ತು ಸಾಮಾಜಿಕ ಹೋರಾಟಗಾರರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಾಗರಾಜಯ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಿಂತಕರಾದಂತಹ ಶಶಿಕಾಂತ್ ಯಡಹಳ್ಳಿ ಅವರಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಶಶಿಕಾಂತ್ ಅವರೇ. ಇನ್ನು ಮುಸ್ಲಿಂ ಮುಖಂಡರಾಗಿರುವಂಥ ಉಮರ್ ಶರೀಫ್ ಅವರಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ವಕ್ತಾರರಾಗಿರುವಂಥ ಎಚ್.ಎನ್. ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಚಂದ್ರಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುದ್ದುಕೃಷ್ಣ ಅವರಿಂದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ಮುದ್ದುಕೃಷ್ಣ ಅವರೇ, ಯಾಕೆ ಪದೇ ಪದೇ ವಿವಾದ ಮಾಡೋದು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ನಾಡಗೀತೆ, ರಾಷ್ಟ್ರಗೀತೆಗಳಿಗೆ ಅದರದ್ದೇ ಆದಂತಹ ಗೌರವ ಇದೆ. ಈ ತಿದ್ದುಪಡಿ ಅಥವಾ ಬದಲಾವಣೆ, ಮಗದೊಂದು ವಿಚಾರಗಳು ಬಂದಾಗ ನಾವು ಈ ಹಿಂದೆಯೂ ಕೂಡ ನಾನು ಆರಂಭದಲ್ಲಿ ಹೇಳ್ತಾ ಇದ್ದ ಹಾಗೆ ಸಮಯದ ವಿಚಾರವಾಗಿ, ಹಾಡಿನ ಶೈಲಿಯ ವಿಚಾರವಾಗಿ, ಹೆಸರನ್ನು ಸೇರಿಸಬೇಕು ಅನ್ನೋಂಥ ವಿಚಾರವಾಗಿ ಈ ನಾಡಗೀತೆ ಮತ್ತು ರಾಷ್ಟ್ರಗೀತೆಗಳನ್ನು ವಿವಾದಕ್ಕಾಗಿ ಎಳೆದು ತರುವಂಥದ್ದು ಎಷ್ಟು ಸೂಕ್ತ? ಯಾಕೆ ಈ ರೀತಿ ಆಗ್ತಾ ಇದೆ? ತಾವು ಏನು ಹೇಳ್ತೀರಿ ಸರ್ ಈ ವಿಚಾರವಾಗಿ? ನಾಡಗೀತೆ ಆಗಲಿ, ರಾಷ್ಟ್ರಗೀತೆ ಆಗಲಿ, ಇದನ್ನು ರಚನೆ ಮಾಡಿದಂಥ ವ್ಯಕ್ತಿಗಳ ಉದ್ದೇಶ ಭಾಳ ಮಹತ್ವದ್ದು. ರಾಷ್ಟ್ರಕವಿ ಕುವೆಂಪು ಅವರವರು ನಾಡಗೀತೆಯನ್ನು ರಚನೆ ಮಾಡಿದಾಗ ಇದು ನಾಡಗೀತೆ ಆಗಬೇಕು ಅಂತ ಅವರು ಯಾವತ್ತೂ ಬಯಸಿರಲಿಲ್ಲ. ಅವರು ಅದರ ನಾಡಿನ ಮಹತ್ವವನ್ನು, ಘನತೆಯನ್ನು ಎತ್ತಿ ಹಿಡಿಯೋ ಅಂಥ ಒಂದು ಗೀತೆಯನ್ನು ರಚನೆ ಮಾಡಬೇಕು ಅಂತ ಅವರು ರಚನೆ ಮಾಡಿದ ಮೇಲೆ BMC ಅವರ ಒಂದು ಸಂಕಲ್ಪದ ಆಧಾರದ ಮೇಲೆ ಅದು ಕೊಳಲು ಸಂಕಲನದಲ್ಲಿ ಪ್ರಕಟವಾಯಿತು. ಕುವೆಂಪು ಯಾವತ್ತೂ ಇದು ನಾಡಗೀತೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅವರು. ಅದು ಹಾಗೆ ಪ್ರಕಟವಾದಾಗ ಆ ಗೀತೆಯಲ್ಲಿ ಇರ್ತಕ್ಕಂಥ ಸಾರಾಂಶ, ನಾಡಿನ ಬಗ್ಗೆ ಇರ್ತಕ್ಕಂಥ ವಿವರಗಳ ಆಧಾರದ ಮೇಲೆ ಇದು ಯಾಕೆ ನಾಡಗೀತೆ ಆಗಬಾರ್ದು? ಹುಯಿಲ್ಗುಳ ನಾರಾಯಣರಾಯರು ಉದಯವಾಯಿತು ನಮ್ಮ ಉದಯವಾಗಲಿ ನಮ್ಮ ಚಲೋ ಕನ್ನಡ ನಾಡು ಬರೆದರು. ಅದನ್ನು ಆಮೇಲೆ ಉದಯವಾಯಿತು ಅಂತ ಬರ್ಕೊಂಡ್ರು. ಉದಯವಾಗಲಿ ಅಂತ ಯಾವಾಗ ಹೇಳಿದರು ಅಂದರೆ, ಯಾವಾಗ ಕರ್ನಾಟಕ ಸರ್ಕಾರ ಏಕೀಕರಣ ಆದಂಥ ಸಂದರ್ಭದಲ್ಲಿ ಅದು ಕರ್ನಾಟಕ ಉದಯವಾಗಿರಲಿಲ್ಲ, ಉದಯವಾಗಲಿ ಅಂತ ಅವ್ರು ಬರೆದರು. ಆಮೇಲೆ ಉದಯವಾಯಿತು ಅಂತ ಬರೆದರು. ಅಂದರೆ ನಾವು ಉದಯವಾಗಿರ್ತಕ್ಕಂಥ ಒಂದು ನಾಡಿನಲ್ಲಿ ವಾಸ ಇದ್ದೀವಿ ಅಂದಾಗ ಅನ್ನೊಂದು ಹೆಮ್ಮೆಯ ಒಂದು ಪ್ರತೀಕವಾಗಿ ಅದನ್ನು ಬರೆದರು. ಹೀಗಾಗಿ ಕುವೆಂಪು ಅವರು ಬರೆದಾಗ ಯಾವತ್ತೂ ಕೂಡ ಇದನ್ನು ನಾಡಗೀತೆ ಮಾಡಿ ಅಂತ ಅವರು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಅದು ಅದರಲ್ಲಿರ್ತಕ್ಕಂಥ ಒಂದು ಅಂಶಗಳನ್ನ ತಗೊಂಡು ಇದು ನಾಡಗೀತೆ ಆಗಬಹುದು, ನಾಡಿನ ಹೆಮ್ಮೆಯ ಪ್ರತೀಕವಾಗಿ ಇಂಥ ಒಂದು ಸಾಹಿತ್ಯವನ್ನು ನಾವು ಪ್ರಚಾರ ಮಾಡಬೇಕು ಅನ್ನೋ ಒಂದು ಮನಸ್ಸು ಸಾಹಿತ್ಯ. ಈಗ ವಡ್ಗೆರೆ ಅವರು ಇದ್ದಾರೆ ಸಾಹಿತಿಗಳು, ಇಂಥ ಒಬ್ಬ ಸಾಹಿತಿ ಸಮಾನ ಮನಸ್ಕರ ಒಂದು ಆಶಯದಿಂದ ಅದನ್ನು ನಾಡಗೀತೆಯಾಗಿ ಸ್ವೀಕಾರ ಮಾಡಿದರು. ಆದರೆ ಬೇರೆ 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 ಕಾರಣಗಳಿಂದ ನನಗೆ ನನ್ನ ಅನುಭವದಲ್ಲಿ, ನಾನು 7 ವರ್ಷ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶನ ಕೆಲಸ ಮಾಡಿದ್ದೆ ನಾನು. ಆವಾಗ ಈ ನಾಡಗೀತೆಯ ಪ್ರಕರಣದಲ್ಲೇ ನನಗೆ ಒಂದು ಸರಿ ವರ್ಗಾವಣೆ ಕೂಡ ಆಯಿತು. ಯಾಕೆಂದರೆ ಯಾವುದೇ ರಾಜಕೀಯ ಅಂಶಗಳನ್ನ ಇಂಥ ಒಂದು ವಿಷಯದಲ್ಲಿ ಬೆರೆಸಬಾರ್ದು ಅನ್ನೋದು ನನ್ನ ಒಂದು ಇಂಗಿತ ಆಗಿತ್ತು ಅವಾಗ.
ಆ ವಿಷಯವನ್ನು ಪ್ರಸ್ತಾಪ ಮಾಡಿದಾಗಲೇ ನನ್ನ ಸ್ಥಾನಕ್ಕೂ ಕೂತು ಬಂತು. ಆದರೆ ನಾನು ಬಿಡಲಿಲ್ಲ. ನನ್ನ ನಿಲುವು ಏನಿತ್ತು, ನಾಡಗೀತೆಯ ಬಗ್ಗೆ ಕುವೆಂಪು ಬರೆದಿದ್ದಾರೆ. ಇಲ್ಲಿ ಸಂಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾವ ರೀತಿ ಹಾಡಬೇಕು ಅನ್ನೋದು ಅದು ಬೇರೆ ಬೇರೆ ರೀತಿಯಲ್ಲಿ ಬಂತು. ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದರೆ ಮತ್ತೆ ವಿವರಗಳನ್ನ ನಾನು ಕೊಡ್ತೀನಿ. ಆದರೆ ಅನಾವಶ್ಯಕವಾಗಿ ನಾಡಗೀತೆಯ ಬಗ್ಗೆ ಒಂದು ಗೊಂದಲ ಈಗ ಸೃಷ್ಟಿಯಾಗಿದೆ. ಅದರ ಒಂದು ಮೂಲವನ್ನು ನಾವು ತೆಗಿಬೇಕು. ತೆಗೆದು ಶಾಶ್ವತವಾದ ಪರಿಹಾರವನ್ನು ನಾವು ಕೊಡಬೇಕಾಗತ್ತೆ ಅದಕ್ಕೆ. ಅದು ನನ್ನ ಅಭಿಪ್ರಾಯ. ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಸಾಹಿತ್ಯಕ್ಕೆ ಅಪಚಾರ ಆಗಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗ ಹಲವರು ಮಾಡ್ತಾ ಇದ್ದಾರೆ. ಈಗ ತಿದ್ದುಪಡಿ ತರುವಂಥ ವಿಚಾರ ಆಗಿರ್ಬೋದು, ಅಥವಾ ಏನೋ ಸೇರಿಸಬೇಕು ಅನ್ನೋಂಥ ವಿಚಾರ ಆಗಿರ್ಬೋದು. ಈ ರೀತಿ ಮಾಡಿದಾಗ ಕುವೆಂಪು ರಾಷ್ಟ್ರಕವಿ ಅವರು ಬರೆದಿದ್ದು, ಅದಕ್ಕೆ ನಾವು ತಿದ್ದುಪಡಿ ತರೋದು ಅಥವಾ ಏನಾದರೂ ಬದಲಾವಣೆ ಮಾಡೋದು, ಈ ರೀತಿ ಮಾಡಿದರೆ ಇದನ್ನ ಕುವೆಂಪು ಅವರಿಗೆ ಮಾಡುವ ಅವಮಾನ ಅಲ್ವಾ ಅಂತ ಕೆಲವರ ಅನುಮಾನ. ಇದನ್ನ ನೀವು ಹೆಂಗೆ ನೋಡ್ತೀರಿ? ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH ಮಸಾಲೆ. ಖಂಡಿತವಾಗುವೆ. ಏಕೆಂದರೆ ಕುವೆಂಪು ನಾಡಗೀತೆಯನ್ನು ರಚಿಸುವ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಭೌಗೋಳಿಕ ಲಕ್ಷಣಗಳು, ಸಾಹಿತ್ಯಿಕ ಲಕ್ಷಣಗಳು, ಈ ನಾಡು ಬೆಳೆದ ರೀತಿ ಬಗ್ಗೆ ಅವರು ಕೂಲಂಕುಷವಾಗಿ ತನಿಖೆ ಮಾಡಿ ಅದನ್ನು ರಚನೆ ಮಾಡಿದರು. ಈ ಜಿ ನಾರಾಯಣ್ ಅವರು ಕುವೆಂಪು ಅವ್ರನ್ನ ಭೇಟಿ ಮಾಡಿದಾಗ ಕೆಲವು ಸಾಲುಗಳು ಬೇಡ ಅಂತ ವಾದ ಮಾಡಿದರು. ಕುವೆಂಪು ಒಂದೇ ಮಾತು ಹೇಳಿದರು, ಮಧ್ವರ ಹೆಸರನ್ನ ನಾಡಗೀತೆಯಲ್ಲಿ ಸೇರಿಸೋದು ಬೇಡ ಅನ್ನೋದೊಂದು ವಾದ ಬಂತು. ಆವಾಗ ಜಿ ನಾರಾಯಣ್ ಅವರು ಹೋಗಿ ಇದನ್ನು ಸೇರಿಸಬೇಕು. ನಾನು ಹೇಳಿದೆ, ಕುವೆಂಪು, ನಾನು ನಾಡಗೀತೆನ ರಚನೆ ಮಾಡುವಾಗ ಇದು ನಾಡಗೀತೆ ಆಗಬೇಕು ಅನ್ನೋ ಯಾವ ಕನಸನ್ನು ನಾನು ಕಂಡಿಲ್ಲ. ಆದರೆ ಮಧ್ವರ ಹೆಸರನ್ನ ನಾನು ಸೇರಿಸದೆ ಇರೋಕ್ಕೆ ನನ್ನದೇ ಆದಂಥ ನಿಲುವುಗಳಿದ್ದಾವೆ, ನನ್ನದೇ ಆದಂಥ ಕಾರಣಗಳಿದ್ದಾವೆ. ಆ ಕಾರಣದಿಂದ ಈ ಸೇರ್ಪಡೆಯನ್ನು ನಾನು ಮಾಡಿಲ್ಲ. ಒಂದು ವೇಳೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿದ್ದರು ಜಿ ನಾರಾಯಣ್ ಅವರು, ನಿಮಗೆ ಅದನ್ನು ಸೇರಿಸಲೇಬೇಕು ಅಂತ ಇಚ್ಛೆ ಇದ್ದರೆ, ನಿಮ್ಮ ವಲಯದಲ್ಲಿ ಅದ್ರ ಬಗ್ಗೆ ಏನಾರು ಅಭಿಪ್ರಾಯಗಳು ಮೂಡಿ ಬಂದರೆ ನೀವು ಸೇರಿಸ್ಕೊಳ್ಳಿ, ಅದು ನಿಮ್ಮ ಹಣೆ ಬರ ಅಂತ ಹೇಳಿದರು. ಓಕೆ, ನಾನು ಬರ್ತೀನಿ ವಾಪಸ್ ನಿಮ್ಮ ಹತ್ರ. ವಡ್ಗೆರೆ ನಾಗರಾಜ್ ಅವರೇ, ಈಗ ಬೌದ್ಧರ ಉದ್ಯಾನ ಅನ್ನುವಂತಹ ಪದವನ್ನು ಸೇರಿಸಬೇಕು ಅನ್ನುವಂತಹ ಪ್ರಸ್ತಾವ ಏನಿದೆ, ನೀವು ವರದಿಯನ್ನು ನೋಡ್ತಾ ಇದ್ದಾಗ ಪುರುಷೋತ್ತಮ್ ಬಿಳಿಮಲೆ ಅವರು ಅದಕ್ಕೆ ಸಮರ್ಥನೀಯ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಹೌದು. ಸೊ ಈಗ ಬೌದ್ಧರೋದ್ಯಾನ ಅನ್ನುವಂತಹ ಪದವನ್ನು ಸೇರಿಸೋದಕ್ಕೆ ನಿಮ್ಮ ಸ್ವಾಗತ ಇದೆಯಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಇಲ್ಲಿ ಈಗ ವಿವಾದದ ಬಗ್ಗೆ ನಾವೇನು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಈ ವಿವಾದ ಮಾಡೋದ್ರಲ್ಲಿ ರಾಜಕೀಯ ಆಸಕ್ತಿ ಇದೆಯಾ ಅಥವಾ ಸ್ವಹಿತಾಸಕ್ತಿಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ ಕೆಲವರಿಗೆ. ಇದ್ರ ಬಗ್ಗೆ ನಿಮ್ಮ ಉತ್ತರ ಏನು? ಮೊದಲಿಗೆ ನಾನು ಇಂಥದ್ದೊಂದು ಚರ್ಚೆಯನ್ನು ಒಂದು ಸಾರ್ವಜನಿಕವಾಗಿ ಸುದ್ದಿವಾಹಿನಿ ಮೂಲಕ ಮಂಡಿಸ್ತಾ ಇರುವಂಥ ಆರ್ ಕನ್ನಡಕ್ಕೆ ನಾನು ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ದಾರ್ಶನಿಕ ಕವಿ ಕುವೆಂಪು ಅವರು ಏನು ನಾಡಗೀತೆ ಬರೆದ್ರು, ಆ ಬರೆದಂಥ ಏನು 1924 ಏನು ಬರೆದ್ರು ಅವರು, ಆಗ ಅವರು ಇನ್ನೂ 20ನೇ ವರ್ಷದ ವಯೋಮಾನದ ಹುಡುಗ. 20 ವಯಸ್ಸಿನ ಅವ್ರಿಗಾಗಲೇ ಈ ಇಂಡಿಯನ್ ಫಿಲಾಸಫಿ ಏನು, ಕರ್ನಾಟಕದ ಮಟ್ಟಿಗೆ ಇಲ್ಲಿನ ರಾಜಕಾರಣ ಏನು ಅಂತ ಅಷ್ಟು ದೊಡ್ಡ ಮಟ್ಟಕ್ಕೆ ಅವರ ಓದಿಗೆ ಹಿನ್ನೆಲೆಗೆ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವರು ಅನೇಕ ಸಲ ಅವರೇನೆ ಅದನ್ನು ಮರುರಚನೆಗೆ ಒಳಪಡಿಸ್ತಾರೆ, ಏನು ನಾಡಗೀತೆಯನ್ನು. ಈಗಾಗಲೇ ಮುದ್ದುಕೃಷ್ಣ ಅವರು ಹೇಳ್ದಂಗೆ ಕುವೆಂಪು ಅವ್ರಿಗೆ ಇದು ಮುಂದೊಂದು ದಿನ ನಾಡಗೀತೆ ಆಗುತ್ತೆ ಅನ್ನುವಂಥದ್ದು ನಿರೀಕ್ಷೆ ಇರಲಿಲ್ಲ, ಅಥವಾ ಅವ್ರಿಗೆ ನಾಡಗೀತೆಯಾಗಿ ಇದನ್ನು ಮಾಡಬೇಕು ಅಂತ ಕೂಡ ಕುವೆಂಪು ಯಾವುದೇ ಒಂದು ಒತ್ತಾಯವನ್ನು ತರಲಿಲ್ಲ. ಆದರೆ ಕುವೆಂಪು ಅವರು ಏನು ಅವರ ನಾಡಗೀತೆ ಬರೆದ್ರು, ಮೊದಲಿಂದ ಆ ಕೊಳಲು ಸಂಕಲನದಲ್ಲೂ ಕೂಡ ಬೌದ್ಧರ ಉದ್ಯಾನ ಅನ್ನುವಂಥ ಪದ ಅದರಲ್ಲಿದೆ. ಬೌದ್ಧರ ಉದ್ಯಾನ ಅನ್ನುವ ಪದದ ಬದಲಿಗೆ ಜೈನರ ಉದ್ಯಾನ ಪದವನ್ನು ನಂತರದಲ್ಲಿ ಸೇರ್ಪಡೆ ಮಾಡಿಕೊಂಡಿರೋದು. ಮತ್ತು ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ರಿಹ ದಿವ್ಯಾರಣ್ಯ ಅಂತ, ಬಸವೇಶ್ವರ ರಿಹ ಅನ್ನುವಂಥದ್ರಲ್ಲಿ
ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಅಂತ ನಂತರ ಸೇರ್ಪಡೆಗೊಳಿಸಿರೋದು. ಅದು ಕುವೆಂಪು ಅಲ್ಲ. ಅದನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ತುಂಬ ಸ್ಪಷ್ಟಪಡಿಸ್ತಾರೆ. ಶತಮಾನ ಏನು ಕುವೆಂಪು ಶತಮಾನ ಶಿಖರ ಅನ್ನುವಂಥ ಒಂದು ಪುಸ್ತಕದಲ್ಲಿ ಮತ್ತು ಅಣ್ಣನ ನೆನಪು ಪುಸ್ತಕದಲ್ಲಿ ಏನು ಪೂರ್ಣಚಂದ್ರ ತೇಜಸ್ವಿ ಅವರು ದಾಖಲಿಸಿದ್ದಾರೆ ಅದನ್ನು ನಾವು ನೋಡಬಹುದು. ಕುವೆಂಪು ಅವ್ರಿಗೆ ಮಧ್ವರ ಹೆಸರನ್ನ ಸೇರಿಸೋದಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಈ ಮಧ್ವರು ಶೂದ್ರರನ್ನು ನಿತ್ಯನಾರಕಿಗಳು, ತಮೋಯೋಗ್ಯರು ಹೀಗೆಲ್ಲ ಜರೆದಿದ್ದಾರೆ. ಈಗ ಶೂದ್ರರು ನಿತ್ಯನಾರಕಿಗಳೇ ಆಗಿರಬೇಕಾ, ನರಕದಲ್ಲೇ ಯಾವಾಗಲೂ ನಿತ್ಯವೂ ಕೊಳೆಯಬೇಕಾ ಅಂತ ಈ ಥರದ ಒಂದು ಮತಮೌಢ್ಯ ವಿಚಾರಗಳನ್ನು ಅವರು ಹರಡಿದ ಕಾರಣ ಮಧ್ವಾಚಾರ್ಯರು ಇಂಥ ಹೆಸರನ್ನು ಸೇರಿಸಬಾರ್ದು ಅಂತ ದೊಡ್ಡ ಆಕ್ಷೇಪ ಕುವೆಂಪು ಅವ್ರಿಗೆ ಇದ್ದೇ ಇತ್ತು. ಆದರೆ ಕುವೆಂಪು ಅವ್ರಿಗೆ ಏನು ಜೈನರ ಉದ್ಯಾನ ಅನ್ನೋದು ಅವರು ಸೇರಿಸಿದ್ದಲ್ಲ, ಬೌದ್ಧರ ಉದ್ಯಾನವೇ ಅವರು ಇದರಲ್ಲಿದ್ದದ್ದು. ಈಗ ನಂತರದ ರಾಜಕಾರಣಗಳು ಏನು ನಡೆದಿದ್ದಾವೆ, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂಥ ಅಧ್ಯಕ್ಷರಾಗಿ ಜಿ ನಾರಾಯಣ ಅವರು ಇದ್ದ ಕಾಲದಲ್ಲಿ ಮಾಧ್ವ ಸಂಘಟನೆಗಳು ಅಂದರೆ ಮಾಧ್ವ ಮಠಕ್ಕೆ ಸೇರಿದಂಥ ಕೆಲವರು, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಜಿ ನಾರಾಯಣ ಅವರ ಮುಂದೆ ಒಂದು ಪ್ರಸ್ತಾವನೆ ಮಂಡಿಸ್ತಾರೆ. ಅಂದರೆ ಮಧ್ವಾಚಾರ್ಯನ ಅಭಿಮಾನಿ ಬಳಗದವರು ಏನಿರ್ತಾರೆ ಅವರು ಮಂಡಿಸಿ ಪ್ರಸ್ತಾವನೆಯನ್ನು ಮಂಡಿಸೋದು. ಮತ್ತು ಆ ಸ್ವಾಮೀಜಿಗಳು ಇದಕ್ಕೆ ಸೇರಿರ್ತಾರೆ, ಮಾಧ್ವ ಮಠದ ಸ್ವಾಮೀಜಿಗಳು. ಅದರ ಒತ್ತಾಯ ಏನಪ್ಪ ಅಂದರೆ ಮಧ್ವರ ಹೆಸರನ್ನು ಸೇರಿಸಬೇಕು ಅಂತ. ಯಾಕಂದರೆ ಇಲ್ಲಿ ಶಂಕರ ಹೆಸರಿದೆ, ಶಂಕರಾಚಾರ್ಯರ ಹೆಸರು, ಮತ್ತು ರಾಮಾನುಜಾಚಾರ್ಯ ಹೆಸರು ಇದೆ. ನಾವು ಆಚಾರ್ಯ ತ್ರಯರು ಅಂತ ಹೇಳುವಾಗ ಮಧ್ವರ ಹೆಸರು ಯಾಕಿರಬಾರ್ದು, ಈ ಹೆಸರನ್ನು ಸೇರಿಸಬೇಕು ಅಂತ ಕುವೆಂಪು ಬಲವಾಗಿ ವಿರೋಧಿಸ್ತಾರೆ. ಅದು ವಿರೋಧವನ್ನು ಅವರ ಮಗನಾದಂಥ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಹೇಳ್ತಾರೆ. ಆಚಾರ್ಯ ತ್ರಯರ ಹೆಸರು ಇರಲಿ ಅನ್ನುವಂತಹ ವಿಚಾರಗಳು ಜೋರಾಗಿ ಕೇಳಿಬರುತ್ತೆ. ಆದರೆ ಕುವೆಂಪು ಅವರ ಇಷ್ಟದ ವಿರುದ್ಧವಾಗಿ ಮಧ್ವರ ಹೆಸರನ್ನ ಸೇರಿಸಲಾಗುತ್ತೆ. ಅದನ್ನೇ ಜನಪ್ರಿಯಗೊಳಿಸ್ಬಿಟ್ರು ಆಡಿ. ಮುದ್ದುಕೃಷ್ಣವರು ಆಡಿದ್ದಾರೆ, ಬೇರೆ ಬೇರೆಯವರು ಆಡಿದ್ದಾರೆ. ಹಾಡಿ ಅದು ಹಾಗೇ ಜನಪ್ರಿಯಗೊಳ್ತು. ಈಗ ಗೌತಮ ಜಿನನುತ ಏನಿದೆ, ಗೌತಮ ಜಿನನುತ ಅಂತಲೂ ಇರಲಿಲ್ಲ, ಗೌತಮ ನುತ ಅಂತ ಇತ್ತು. ಗೌತಮ ನುತ ಅಂತ ಇರುವಾಗ ಗೌತಮ ಜಿನನುತ, ಜಿನ ಅನ್ನುವಂಥ ಅದು ಮಹಾವೀರನಿಗೆ ಜೈನನಿಗೆ ಸಲ್ಲುವಂಥದ್ದು ಅಂತ ಹೇಳ್ಬಿಟ್ಟು ಆ ಜಿನನುತ ಅಂತ ಹೇಳಿ ಇವು ಕೂಡ ಅದನ್ನು ಬದಲಾವಣೆ ಮಾಡಲಾಯಿತು. ಈಗ ಕೆಲವು ಸಲ ಕುವೆಂಪು ಅವರು ಪರಿಷ್ಕರಣೆ ಮಾಡಿಕೊಟ್ಟಿದ್ದಾರೆ ನಿಜ. ಆ ಕುವೆಂಪು ಅವರ ಒಂದು ಅಳತೆಯನ್ನು ಮೀರಿ ಅವರ ಇಚ್ಛೆಯನ್ನು ಉಲ್ಲಂಘಿಸಿ, ಅವರ ವಿರೋಧವನ್ನು ಉಲ್ಲಂಘಿಸಿ ಈಗ ಮಧ್ವರ ಹೆಸರನ್ನು ಸೇರಿಸ್ಕೊಂಡಿರೋದು ಉಂಟು. ನಾವಿವತ್ತು ಆಗ್ರಹ ಪಡಿಸ್ತಾ ಇರೋದು ಏನಪ್ಪ ಅಂದರೆ ಕರ್ನಾಟಕ ಬೌದ್ಧ ನೆಲೆ. ಅದು ಮೌರ್ಯ ಅಶೋಕ ಏನು ಸಾಮ್ರಾಟ ಅಶೋಕ, ದೇವನಾಂಪ್ರಿಯ ಅಶೋಕ ಅಂತ ಹೇಳಿ ಕರಿತೇವೆ. ಆ ಸಾಮ್ರಾಟ ಅಶೋಕ ಒಡೆಯಿಸಿದಂತಹ ಮಸ್ಕಿ ಶಿಲಾಶಾಸನದಲ್ಲಿಯೇ ಕೂಡ ನಮಗೆ ಗೊತ್ತಾಗುತ್ತೆ ಅವನು ದೇವನಾಂಪ್ರಿಯ ಅಂತ ಹೆಸರಿನಲ್ಲಿದ್ದಂಥ ಅಶೋಕ ಮತ್ತು ಇದು ಬೌದ್ಧ ನಾಡು ಅಂತ ಹೇಳಿ ಮಸ್ಕಿ ಶಾಸನದಲ್ಲೇ ಚಪಡ ಅನ್ನುವಂಥ ಆ ಲಿಪಿಕಾರನಿಂದ ಒಡೆಯಿಸಿರುವಂಥ ಶಾಸನ. ಈಗ ಕರ್ನಾಟಕದಾದ್ಯಂತ 24ಕ್ಕೂ ಹೆಚ್ಚು ಬೌದ್ಧ ಶಾಸನಗಳು ಸಿಕ್ಕಿದ್ದಾವೆ. ಬೌದ್ಧರ ನೆಲೆ ಕರ್ನಾಟಕ. ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಹೋದದ್ದು. ಅವರು ಏನು ಧಮ್ಮಾಂತರ ಆದರೂ ಅದನ್ನು ಅವರು ಮತಾಂತರ ಅಂತ ಹೇಳೋದಿಲ್ಲ, ಅದನ್ನು ಅವರು ಕನ್ವರ್ಷನ್ ಅಂತ ಹೇಳಲ್ಲ, ರಿವರ್ಷನ್ ಅಂತ ಹೇಳ್ತಾರೆ. ಈ ದೇಶದ ಶೂದ್ರರಿಗೆ, ಈ ದೇಶದ ಅಸ್ಪೃಶ್ಯರು ಏನಿದ್ದಾರೆ, ನಿಮ್ನ ವರ್ಗಗಳು ಏನಿದ್ದಾರೆ, ದ್ರಾವಿಡರು ಏನಿದ್ದಾರೆ, ಅವರಿಗೆಲ್ಲ ಮೂಲ ಮಾತೃಧರ್ಮ ಬೌದ್ಧ ಧರ್ಮ. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರ ಅಂತ ಹೇಳ್ಬಿಟ್ಟು ಹೇಳಿದ ಅಂಬೇಡ್ಕರ್ ಅವರು ಆದದ್ದು ಬೌದ್ಧರಾಗಿ. ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ, ಅಂಬೇಡ್ಕರ್ ಬರೆದಿರುವಂತಹ ಈ ಒಂದು ಸಂವಿಧಾನದ ವ್ಯಾಪ್ತಿಯಲ್ಲಿ ನಾವಿರುವಾಗ ಅಂಬೇಡ್ಕರ್ ಏನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು, ಇದು ಆದಿಧರ್ಮ, ಇದು ಮೊದಲ ಧರ್ಮ. ಅಂದರೆ ಮೊದಲು ಮಹಾವೀರ, ಬುದ್ಧನಿಗೂ ಮೊದಲು ಮಹಾವೀರ ಬಂದಿದ್ದಾರೆ ನಿಜ. ಆದರೆ ಬೌದ್ಧ ಧರ್ಮ ಕರ್ನಾಟಕದ ಮೊದಲ ಧರ್ಮ ಆಗಿ ಮತ್ತು ಬೌದ್ಧ ನೆಲೆಯೇ ಕರ್ನಾಟಕ ಆಗಿರೋದ್ರಿಂದ ಬೌದ್ಧರ ಉದ್ಯಾನ ಅನ್ನುವಂಥ ಪದ ಸೇರಿಸಲೇಬೇಕು ಅಂತ ನಮ್ಮ ಒಂದು ಒತ್ತಾಯ. ಯಾಕೆ ಒತ್ತಾಯ ಅಂದರೆ ಅದು ಕುವೆಂಪು ಅವರು ಏನು ಬೌದ್ಧರ ಉದ್ಯಾನ ಅಂತ ಹೇಳಿ ಇದೆ, ಅದು ಕುವೆಂಪು ಅವರೇ ಹೇಳಿರೋದು. ಅದು ಕುವೆಂಪು ಆಶಯ ವಿರುದ್ಧ ಅಲ್ಲ. ನಾವು ಸೇರ್ಪಡೆ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿಯೂ ಕೂಡ ಕುವೆಂಪು ಅವರ ಆಶಯಕ್ಕೆ ಭಂಗ ಬರುವುದಿಲ್ಲ. ಮತ್ತು ಇವರೇ ಮುಂದೊಡ್ತಾ ಇರೋ ಕಾರಣ ಏನು, ಕೆಲವರು ಹಾಡಿನಿಂದ ಹಾಡಾಡೋದಕ್ಕೆ ಅದು ಛಂದಸ್ಸು ಹೊಂದಾಣಿಕೆ ಆಗ್ತಾ ಇಲ್ಲ, ಮೀಟರ್ ಹೊಂದಾಣಿಕೆ ಆಗ್ತಾ ಇಲ್ಲ. ಈಗ ಹಾಡಿ ತೋರಿಸಿದ್ದಾರೆ ಅನೇಕ ಜನ ಸಂಗೀತಗಾರರು, ಹಾಡುಗಾರರು.
ಹೌದಪ್ಪ, ಜೈನ ಬೌದ್ಧರ ಉದ್ಯಾನ ಅಂತ ಹೇಳಿ ಹಾಡೋದ್ರಲ್ಲಿ ಯಾವುದೇ ಒಂದು ಛಂದಸ್ಸು ಲಯ ಆಗ್ತಾ ಇಲ್ಲ ಅಂತ ಹಾಡಿಯೂ ತೋರಿಸಿದ್ದಾರೆ. ಅಲ್ಲ, ಈಗ ನನ್ನ ಅನೇಕ ಪ್ರಶ್ನೆ, ಜನ ಕವಿ- ಓಕೆ ನಾಗರಾಜ್ ಅವರು ಬರ್ತೀನಿ. ಶಶಿಕಾಂತ್ ಅವರೇ, ಈಗ ಇದನ್ನು ಸೇರಿಸಬೇಕು ಅದನ್ನು ಸೇರಿಸಬೇಕು, ಅವರನ್ನು ಸೇರಿಸಿ ಇವರನ್ನು ಸೇರಿಸಿ ಅನ್ನುವಂತಹ ವಾದ ಹೆಚ್ಚಾಗ್ತಾ ಹೋದರೆ ಇದಕ್ಕೆ ಬಹುಶಃ ತಾರ್ಕಿಕ ಅಂತ್ಯ ಇರೋದಿಲ್ಲ ಅಂತ ಅನ್ಸುತ್ತೆ. ಮುಂದೆ ಇನ್ನೊಬ್ರು ಬರ್ತಾರೆ, ನಮ್ಮ ಮತನೂ ಸೇರಿಸಿ ಅಂತ ಹೇಳ್ಬೋದು, ಅಥವಾ ಕೆಲವು ನದಿಗಳ ಹೆಸರನ್ನ ಬಿಟ್ಟಿದ್ದಾರೆ, ನದಿಗಳನ್ನ ಹೆಸರು ಸೇರಿಸಿ ಅಂತ ಹೇಳ್ಬೋದು, ಅಥವಾ ಸಪ್ತ ಋಷಿಗಳ ಹೆಸರನ್ನ ಬಿಟ್ಟಿದ್ದಾರೆ, ಕೆಲವು ಋಷಿಗಳ ಹೆಸರು ಮಿಸ್ ಆಗಿದೆ, ಆ ಹೆಸರುಗಳನ್ನ ಸೇರಿಸಿ ಅನ್ನೋಂಥ ವಾದ ಬರ್ಬೋದು. ಅಂದರೆ ಈ ಪ್ರಾತಿನಿಧಿಕವಾಗಿ ಕೆಲವು ಹೆಸರುಗಳನ್ನು ತಗೊಂಡಿರ್ತಾರೆ. ಇದು ಕವಿ ಸ್ವಾತಂತ್ರ್ಯ. ಇದು ಈ ಕವಿ ಸ್ವಾತಂತ್ರ್ಯಕ್ಕೆ ನಾವು ಧಕ್ಕೆ ತರುವಂತಹ ಕೆಲಸ ಇಲ್ಲಿ ಆಗಲ್ವಾ? ಹೆಸರು ಸೇರಿಸುವ ಮೂಲಕ ಅಥವಾ ತೆಗೆದು ಹಾಕುವ ಮೂಲಕ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುತ್ತೆ. ಇದು ಹಿಂಗೇ ಪಟ್ಟಿ ದೊಡ್ಡದಾಗ್ತಾ ಹೋದರೆ ಇದನ್ನು ನೀವು ಹೆಂಗೆ ನೋಡ್ತೀರಿ ಅಂತ? ಅಲ್ಲ, ಇದು ಮೊದಲು 1900 ಇವ್ರು ಹೇಳಿದಾಗ 1924ರಲ್ಲಿ ಅಂದರೆ 102 ವರ್ಷಗಳ ಹಿಂದೆ ಕುವೆಂಪು ಅವರು ಬರೀತಾರೆ. ಅವಾಗ ಕುವೆಂಪು ಅವರು ಆಗಿರೋದಿಲ್ಲ, ಅವರು ಬರೀ ಪುಟ್ಟಪ್ಪನರಾಗಿರ್ತಾರೆ. ಆಯ್ತಾ? ಅವ್ರಿಗೊಂದು ಇದು ಇತ್ತು, ಏನಂದ್ರೆ ಕಾವ್ಯನಾಮ. ಆ ಕಾವ್ಯನಾಮ ಅಂದರೆ ಕಿಶೋರ ಚಂದ್ರವಾಣಿ ಅಂತ ಅವ್ರ ಕಾವ್ಯನಾಮ. ಈ ಕಾವ್ಯನಾಮದಲ್ಲಿ ಬರೀತಾರೆ ಮುಂಚೆ. ಅದರ ಹಸ್ತಪ್ರತಿಯಲ್ಲಿ ಬೌದ್ಧರ ಉದ್ಯಾನ ಅಂತ ಇದೆ. ಅದರ ನಂತರ ಹಲವಾರು ಬದಲಾವಣೆಗಳಾಗೋಗ್ಬಿಡ್ತವೆ. ಅದಕ್ಕೆ ಇವುಗಳನ್ನು ಮುದ್ದುಕೃಷ್ಣ ಅವರು ಸರ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇವಾಗ 2006ರಲ್ಲಿ ಒಂದು ಇದಾಗತ್ತೆ, ಏನು ಒಂದು ಪತ್ರ ಬರೀತಾರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಯಾರಿಗೆ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರೀತಾರೆ. ಅವ್ರಿಗೆ ಅಸಮಾಧಾನ ಆಗೋಗ್ಬಿಡುತ್ತೆ. ಯಾಕಂದರೆ ಕುವೆಂಪು ಅವರ ಹಾಡನ್ನು ನೀವು ಬದಲಾಯಿಸಿದ್ದೀರಿ, ಪದಗಳನ್ನು ಸೇರಿಸಿದ್ದೀರಿ, ಅಲ್ಲಿ ಮಾಧ್ವರನ್ನು ಸೇರಿಸಿದ್ದೀರಿ ಅಂತ ಹೇಳ್ಬಿಟ್ಟು ಭಾಳ ಬೇಸರ ವ್ಯಕ್ತಪಡಿಸ್ತಾರೆ. ಆವಾಗಲೇ ಹೇಳ್ತಾರೆ ಅವರು, ಮೊಟ್ಟ ಮೊದಲನೇದಾಗಿ ನಾಡಗೀತೆಯನ್ನು ಆಯಾ ಕಾಲದ ಮತೀಯ ಮತ್ತು ರಾಜಕೀಯ ಒತ್ತಡಗಳಿಗೆ ಅನುಗುಣವಾಗಿ ತಿದ್ದುತ್ತಾ ಹೋಗುವುದು ಬಹಳ ಕೆಟ್ಟದಾದ ಸಂಪ್ರದಾಯವಾಗುತ್ತದೆ. ಭಾಳ ಸ್ಪಷ್ಟವಾಗಿ ಅವ್ರ ಪತ್ರ ನಾನು ಓದ್ತಾ ಇರೋದು. 1977ರಲ್ಲಿ ಜಿ ನಾರಾಯಣರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ಮೊದಲ ಆವೃತ್ತಿಯಲ್ಲಿ ಮಾಧ್ವರ ಎನ್ನುವ ಪದ ಸೇರಿಸಲಾಗಿತ್ತು. ಮೊದಲು ಇರಲಿಲ್ಲ ಮೂಲದಲ್ಲಿ, ಇದನ್ನು ಸೇರಿಸಿದ್ದರು. ಅದಕ್ಕೆ ಕುವೆಂಪು ಅವರು ಆಗಲೇ ತೀವ್ರವಾದಂಥ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದರು. ನಂತರ ಅದೇ ಜಿ ನಾರಾಯಣರವರು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ 1994ರಲ್ಲಿ ಪ್ರಕಟಿಸಿದ ರತ್ನಕೋಶದ ಆವೃತ್ತಿಯಲ್ಲಿ ಈ ತಿದ್ದುಪಡಿಯನ್ನು ಕೈಬಿಟ್ಟು ಮೂಲ ಕವಿತೆಯನ್ನೇ ಮತ್ತೆ ಪ್ರಕಟಿಸುತ್ತಾರೆ. ಅದರ ನಂತರ 2001ರಲ್ಲಿ ಕುವೆಂಪುರವರ ನಿಧನರಾಗುತ್ತಾರೆ. ಅದರ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಆವೃತ್ತಿಯಲ್ಲಿ ಕವನ ಸಂಕಲನ ಮೂಲ ಕವಿತೆಯನ್ನ ಬಳಸಲಾಗುತ್ತೆ. ಅದರಲ್ಲಿ ಮಾಧ್ವರು ಇರಲಿಲ್ಲ. ಆದರೆ ಪುನರೂರವರು ಕಸಾಪದ ಅಧ್ಯಕ್ಷರಾಗ್ತಾರೆ ಮುಂದೆ. ಹರಿಕೃಷ್ಣ ಪುನೂರು ಅವರು ಅಧ್ಯಕ್ಷರಾದಾಗ ಅವ್ರು ಏನ್ ಮಾಡ್ತಾರೆ, ಆ ಮುದ್ರಿತ ಆವೃತ್ತಿ ಇದೆಯಲ್ವಾ, ಅದ್ರಲ್ಲಿರ್ತಕ್ಕಂಥ ಹಾಳೆಗಳನ್ನ ಕಿತ್ತಿಸ್ಬಿಡ್ತಾರೆ. ಎಲ್ಲಿ ಮಾಧ್ವರು ಇಲ್ವಲ್ಲ, ಆ ಹಾಳೆಗಳನ್ನ ಕಿತ್ತಿ ಮಾಧ್ವರು ಅನ್ನೋದನ್ನ ಪ್ರಿಂಟ್ ಮಾಡಿ ಆ ಹಾಳೆಗಳನ್ನ ಮತ್ತೆ ಸೇರಿಸಿ ಮತ್ತೆ ಮರು ಬೈಂಡಿಂಗ್ ಮಾಡ್ತಾರೆ ಅವರು. ಸೊ ಇದನ್ನ ಇವರೇ ಬರೀತಾರೆ, ಪೂರ್ಣಚಂದ್ರ ತೇಜಸ್ವಿ ಅವರೇ ಬರೀತಾರೆ ಇದೆಲ್ಲವನ್ನೂ ಸಹಿತ. ಹೀಗಾಗಿ ಸವಿಸ್ತಾರವಾಗಿ ಒಂದು ಪತ್ರ ಬರೀತಾರೆ. ಬರೆದು ಬಿಟ್ಟು ಮಾಧ್ವರ ಪದ ತಿದ್ದುಪಡಿಗೆ ನಾನು ವಿರೋಧಿಸುತ್ತೇನೆ. ಸೊ 2004ರಲ್ಲಿ ಏನು ಮಾಡ್ತಾರೆ, ನಾಡಗೀತೆಯನ್ನು ಸರ್ಕಾರ ಅಂಗೀಕಾರ ಮಾಡುತ್ತೆ. ಸೊ ಆವಾಗ ಮಾಧ್ವರ ಪದವನ್ನು ಮತ್ತೆ ಸೇರಿಸಲಾಗುತ್ತೆ ಅದರಲ್ಲಿ. ಸೊ ಯಾವಾಗ ನೀವು ಮಾಧ್ವರ ಪದವನ್ನು ಸೇರಿಸಕ್ಕೆ ಸಾಧ್ಯ ಆಗುತ್ತೆ, ಯಾಕೆ ಬೌದ್ಧರ ಪದವನ್ನು ಸೇರಿಸಕ್ಕೆ ಸಾಧ್ಯ ಇಲ್ಲ? ಯಾಕೆ? ಇದರಲ್ಲಿ ಒಂದು ಬಹಳ ಅದ್ಭುತವಾದ ಸಾಲು, ನಾವು ಎಲ್ಲರೂ ಅದನ್ನು ಬಳಸ್ತಾ ಹೋಗ್ತೀವಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಹಾಗಾದ್ರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬೌದ್ಧ ಹೊರಗಡೆ ಇಟ್ಟರೆ, ಬೌದ್ಧ ಜನಾಂಗವನ್ನು ಹೊರಗಡೆ ಇಟ್ಟುಬಿಟ್ರೆ ಅದು ಸರ್ವ ಜನಾಂಗದ ಶಾಂತಿ ತೋಟ ಆಗುತ್ತಾ? ಇಲ್ವಲ್ಲ. ಒಂದು ಜನಾಂಗವನ್ನು ಅಂಬೇಡ್ಕರ್ ಒಪ್ಪಿಕೊಂಡಿರ್ತಕ್ಕಂಥ ಒಂದು ಜನಾಂಗವನ್ನು, ಸಮಾನತೆಯನ್ನು, ಅಹಿಂಸೆಯನ್ನು ಸಾರ್ತಕ್ಕಂಥ ಒಂದು ಧರ್ಮವನ್ನು, ಮೌಢ್ಯಾಚಾರಣೆಗಳನ್ನ ವಿರೋಧಿಸ್ತಕ್ಕಂಥ ಒಂದು ಧರ್ಮವನ್ನು, ಮೂಲ ಧರ್ಮ ಇವ್ರು ಹೇಳಿದಾಗೆ ಮೂಲ ಧರ್ಮವನ್ನ. ನಿಮ್ಮ ಪ್ರಶ್ನೆಗೆ ಅಲ್ಲೇ ಉತ್ತರ ಇದೆ ಶಶಿಕಾಂತ್ ಅವರೇ. ನಿಮ್ಮ ಪ್ರಶ್ನೆಗೆ ಅಲ್ಲೇ ಉತ್ತರ. ನೀವೇನ್ ಹೇಳಿದ್ರಿ, ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ ಮೇಲೆ ಬೌದ್ಧರನ್ನ ಹೊರಗಿಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆ ಮಾಡ್ತಾ ಇದ್ರಿ. ಕುವೆಂಪು ಅವ್ರು ಹೇಳ್ಬಿಟ್ಟಿದ್ದಾರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಅದರಲ್ಲಿ ಬೌದ್ಧರು ಬಂದ್ರು ಅಂತ ನಾವು ಅರ್ಥ ಮಾಡ್ಕೊಂಡು, ಜೈನರು ಬೇಡ, ಹಿಂದೂಗಳು ಬೇಡ, ಮುಸ್ಲಿಮರು ಬೇಡವಲ್ಲ, ಒಂದೇ ಮಾತಲ್ಲಿ ಹೇಳ್ಬಿಡ್ಬೋದಲ್ಲ ಒಂದು ಲೈನಲ್ಲಿ. ಎಲ್ಲಾನು ಹೇಳಿದ ಮೇಲೆ ನೀವು ಬೌದ್ಧರನ್ನ ಹೊರಗಿಡುವುದಿದೆಯಲ್ವಾ, ಇದು ಅಪಚಾರ. ಇದು ಯಾಕೆ ಅಂತಂದ್ರೆ ಇದು ಬೌದ್ಧ ನಾಡು. ಇದು
ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಬೌದ್ಧ ಪದವನ್ನು ತೆಗೆಯೋ ಹಾಗಿಲ್ಲ. ಮತ್ತು ಅಪಚಾರ ಅವರ ಅಂತ ಯಾರಿಗೆ ಮೂಲ- ಹೇಳ್ತಾ ಇದ್ದೀರಿ ನೀವು? ಅಪಚಾರ ಅಂತ ಯಾರಿಗೆ ಹೇಳ್ತಾ ಇದ್ದೀರಿ? ಅಪಚಾರ ಯಾರು ತೆಗಿಬೇಕು ಅಂತ ಅದನ್ನ ಸೇರಿಸಬಾರ್ದು ಅಂತಾರಲ್ವಾ, ಅವ್ರಿಗೆ ನಾವು ಹೇಳ್ತಾ ಇರೋದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂದ್ರೆ ಅಲ್ಲಿ ಬೌದ್ಧ ಧರ್ಮವು ಇರಲೇಬೇಕು. ಅದು ಈ ನೆಲದ ಮೂಲ ಧರ್ಮವಾಗಿದೆ. ಆದ್ದರಿಂದ ನೀವು ಮಾಧ್ವರನ್ನ ಕಷ್ಟಪಟ್ಟು ಸೇರಿಸ್ತೀರಾ. ಅದು ಯಾರು ಲೇಖಕರ ಕವಿಗಳ ವಿರೋಧದ ನಡುವೆ ಅವರು ವಿರೋಧಿಸ್ತಾರೆ. ವಿರೋಧಿಸಿದ್ರೂ ಸಹಿತ ನೀವು ಸೇರಿಸ್ತೀರಾ. ಯಾಕೆಂದ್ರೆ ಅಲ್ಲಿ ಒಂದು ಬ್ರಾಹ್ಮಣರ ಮತ್ತು ಬ್ರಾಹ್ಮಣ್ಯದ ಆಚಾರ್ಯತ್ರಯರು ಅಂತ ಬಂದಾಗ, ಈಗ ನಾಡಗೀತೆ ಅಂತ ನಾವು ಇದನ್ನ ತೆಗೆದುಕೊಂಡಾಗ ಆಚಾರ್ಯತ್ರಯರು ಇರಲಿ, ಅವರೆಲ್ಲರೂ ಕೂಡ ನಾಡಿಗಾಗಿ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸಾಹಿತ್ಯಿಕವಾಗಿ, ಚಿಂತನೆ ವಿಚಾರವಾಗಿ ಅಂತ ಹೇಳಿ ಸೇರಿಸಿದ್ದಾರೆ. ಬಿಟ್ರೆ ಬೇರೆ ರೀತಿಯ ವಿಚಾರಗಳಿಲ್ಲ ಅಂತ ಈಗಾಗಲೇ ಅವರು ಹೇಳಿದ್ದಾರೆ. ಬೌದ್ಧರ ಕೊಡುಗೆಗಳಿಲ್ವಾ? ಅಲ್ಲ, ನಿಮ್ಗೆ ಇನ್ನೊಂದು ವಿಷಯ ಹೇಳಿದಂತವ್ರು ಸರ್, ಕುವೆಂಪು ಅವರಿಗೆ ಶಂಕರಾಚಾರ್ಯರ ಬಗ್ಗೆ ಆಳವಾದ ಅಧ್ಯಯನ ಇದ್ದಿದ್ರೆ ಆ ಕಾಲದಲ್ಲಿ 20ನೇ ವಯಸ್ಸಿನಲ್ಲಿ ಅವ್ರು ಬರೆದ್ರಲ್ಲ. ರಾಮಾನುಜಾಚಾರ್ಯರ ಬಗ್ಗೆ ಆಳವಾಗಿ ಅಧ್ಯಯನ ಇದ್ದಿದ್ರೆ ಮಧ್ವರ ಹೆಸರು ಕೈ ಬಿಡೋದಲ್ಲ, ಈ ಶಂಕರಾಚಾರ್ಯನ ಹೆಸರು ಕೈ ಬಿಡೋರು, ರಾಮಾನುಜಾಚಾರ್ಯನ ಹೆಸರನ್ನು ಕೈ ಬಿಡೋರು ಚಂದ್ರಶೇಖರ್. ಕುವೆಂಪು. ಈಗ ಒಂದು ವಾದ ಏನಿದೆ ಅಂತಂದ್ರೆ, ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಈ ರೀತಿಯ ವಿವಾದಗಳು ಬಂಡವಾಳ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾಡಗೀತೆ, ರಾಷ್ಟ್ರಗೀತೆ ಈ ರೀತಿಯ ವಿಚಾರಗಳನ್ನ ವಿವಾದಕ್ಕೆ ತಗೊಂಡ್ಬರೋದು ಅಥವಾ ವಿವಾದ ಮಾಡೋದು, ಸ್ವಹಿತಾಸಕ್ತಿ, ರಾಜಕೀಯ ಹಿತಾಸಕ್ತಿ, ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇದೇ ಬಂಡವಾಳ ಅನ್ನುವಂಥ ಚರ್ಚೆಯು ಕೂಡ ಆಗ್ತಾ ಇದೆ ಜನರ ಮಧ್ಯೆ. ಇದನ್ನ ನೀವೇನು ಹೆಂಗೆ ನೋಡ್ತೀರಿ, ಏನ್ ಹೇಳ್ತೀರಿ ಇದಕ್ಕೆ? ನೋಡ್ರಿ, ಬೌದ್ಧರ ವಿಚಾರ ಬಂದಾಗ ಬೌದ್ಧ ಈ ಪವಿತ್ರವಾದಂತಹ ನೆಲವನ್ನು ಕಂಡಂತಹ ಒಬ್ಬ ದೇವತಾ ಸ್ವರೂಪಿ. ನಾವು ರಾಮ ಕೃಷ್ಣನ ಹೇಗೆ ದೇವರು ಅಂತ ಹೇಳ್ತೀವಿ, ಬುದ್ಧ ಕೂಡ ದೇವರೇನೇ, ದೇವತಾ ಸ್ವರೂಪಿ. ಅಲ್ಲಿಗೆ ಬರ್ತಾರೆ. ಬಂದಿವ್ರೆ, ಡಿಸ್ಟರ್ಬ್ ಮಾಡಬೇಡ್ರಿ, ನೀವು ಮಾತಾಡ್ಬೇಕಾದ್ರೆ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ, ಮಾತಾಡ್ಬೇಕಾದ್ರೆ ಮಾತಾಡ್ಬೇಡಿ, ಕೂತ್ಕೊಳ್ಳಿ ನೀವು, ಆಮೇಲೆ ಆಮೇಲೆ ಕೂತ್ಕೊಳ್ಳಿ, ಮಾತಾಡ್ಬೇಡಿ. ಅದಾದ್ಮೇಲೆ ಈವನ್ ನಮ್ಮ ಕರ್ನಾಟಕಕ್ಕೂ, ನಮ್ಮ ಕರ್ನಾಟಕದ ಸಾಹಿತ್ಯಕ್ಕಾಗ್ಲಿ ಅಥವಾ ಧರ್ಮ ವಿಚಾರದಲ್ಲಾಗ್ಲಿ ಬೌದ್ಧ ಧರ್ಮದ ಕೊಡುಗೆಗಳು ಅಪಾರವಾಗಿದೆ. ಸೊ ಇದ್ರೊಳಗಡೆಗೆ ಯಾವ್ದು ಇರಬೇಕು, ಯಾವ್ದು ಇರಬಾರ್ದು, ನಾಡಗೀತೆಯಲ್ಲಿ ಏನಿರಬೇಕು, ಏನಿರಬಾರ್ದು ಅನ್ನೋದು ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಅಥವಾ ರಾಜಕೀಯ ಚಿಂತನೆಗಳಾಗಲಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. BJP ಇರ್ಬೋದು, ದಳ ಇರ್ಬೋದು, ಯಾರು ಈ ವಿಚಾರದಲ್ಲಿ ಮಾತಾಡಬೇಕಾಗಿಲ್ಲ. ಯಾರು ತೀರ್ಮಾನ ಮಾಡಬೇಕಾಗಿರೋರು? ಯಾರು ಸಾಹಿತ್ಯಿಕ ವಿದ್ವಾಂಸರುಗಳಿದ್ದಾರೆ ಅವರೆಲ್ಲ ಕೂತ್ಕೊಂಡು ಅವರೆಲ್ಲ ಚರ್ಚೆ ಮಾಡಿಕೊಂಡು ಅದರಲ್ಲಿ ಮುದ್ದುಕೃಷ್ಣ ಅವರು ಹೇಳಿದ್ರು ಕವಿಯ ಆಶಯ ಅಂತ ಹೇಳಿದ್ರು, ಅದು ಒಂದು ವಿಷಯನೇ. ಕವಿಯ ಆಶಯವಾಗಿರ್ಬೇಕಾ ಅಥವಾ ಬೇರೆಯವ್ರು ಹೇಳ್ದಂಗೆ ಇದೆಲ್ಲ ಧರ್ಮಗಳು ಸೇರಿಸ್ಕೊಂಡು ಹೋಗಿರ್ಬೇಕಾ ಅಥವಾ ಬೌದ್ಧದಾಗೆ ಏನೋ ಮರ್ತೋಗಿದ್ಯಾ ಅದು ಸೇರ್ಬೇಕಾ, ಇವೆಲ್ಲವನ್ನು ಯಾರು ಚಿಂತನೆ ಮಾಡಿ ತೀರ್ಮಾನ ತಗೋಬೇಕಂತ ಹೇಳಿದ್ರೆ ಈ ನಾಡಿನ ವಿದ್ವಾಂಸರುಗಳು. ನೋಡಿ, ಇವನ್ 2004ರಲ್ಲಿ SM ಕೃಷ್ಣ ಸರ್ಕಾರದಲ್ಲಿ ಇದ್ದಕ್ಕೆ ಚನ್ನವೀರ ಕಣಿವೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು. ಚನ್ನವೀರ ಕಣಿವೆಯರಾಗಿದ್ರು. ಇನ್ನೊಂದು ವಿಚಾರದಲ್ಲಿ ಬಂದಾಗ ಲೀಲಾವತಿ ಅವರು ಒಂದು ಇದರ ಅಧ್ಯಕ್ಷರಾಗಿದ್ರು. ಈ ಥರ ಯಾರು ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೃಷಿ ಮಾಡಿರ್ತಾರೆ, ಅಗಾಧ ಪಂಡಿತಿರ್ತಾರೆ ಮತ್ತು ಯಾವುದೇ ಒಂದು ಚಿಂತನೆಗೆ ಒಳಗಾಗದೇ ಇರ್ತಾರಲ್ಲ ಅಂಥವ್ರಾಗಬೇಕು. ಪ್ರಾಬ್ಲಮ್ ಬರೋದೇನಂತ ಹೇಳಿದ್ರೆ ಇದರೊಳಗಡೆಗೆ ರಾಜಕೀಯ ದುಸುಳಿದಾಗ, ಜೊತೆಗೆ ನಿಮ್ಮ ಆಸ್ಥಾನ ಪಂಡಿತರು ಯಾರೋ ಇದಾರಲ್ಲ ಅಂಥವ್ರನ್ನ ಕಟ್ಕೊಂಡು ನಿಮ್ಮೊಂದು ಸಮಿತಿ ಮಾಡಿ ಅವರಿಗೆ ಒಂದು ರಿಪೋರ್ಟ್ ಕೂಡ ಕೇಳಿ. ಅದು ನೋಡಿ ಯಾಕೆ ಇದಾಗುತ್ತೆ ಅಂತ ಹೇಳಿದ್ರೆ, ಯಾವ ಆಧಾರದ ಮೇಲೆ ಇವರು ಸಮಿತಿ ಮಾಡಿದ್ದು? ಮಹದೇವಪ್ಪನವರು ಪತ್ರ ಬರೆದ್ರಂತೆ. ಒಬ್ಬ ಏನು ಕಾಂಗ್ರೆಸ್ನ ಒಬ್ಬ ನಾಯಕ ಪತ್ರ ಬರೆದಿದ್ದಕ್ಕೆ ಅದಕ್ಕೋಸ್ಕರ ಒಂದು ಸಮಿತಿ ಮಾಡ್ತಾರಂತೆ, ಬರೀ ಅದೇ ಪದದ ವಿಚಾರದಲ್ಲಿ ಮಾತಾಡ್ತಾರಂತೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ರು. ಡೆಫಿನೆಟ್ಲಿ ಸರ್, ನಾನು ಹೇಳೋದು ಈಗ ನಾಳೆ ಜಮೀರ್ ಅಹಮದ್ ಇನ್ನೊಂದು ಪತ್ರ ಬರೀತಾರೆ, ಅವಾಗ ಮತ್ತೆ ಇನ್ನೊಂದು ಸೇರಿಸ್ಕೊಂಡು ಹೋಗ್ತೀರಾ, ಕಿತ್ತಾಕೊಂಡು ಹೋಗ್ತೀರಾ? ನಾನು ಹೇಳ್ತಿರ್ತಕ್ಕಂಥದ್ದು ಒಂದೇ ಸರಿಗೆ ಇದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಡಿ. ದೊಡ್ಡ ವಿದ್ವಾಂಸಗಳ ಸಾಹಿತ್ಯಗಳ ಒಂದು ತಂಡ ಮಾಡಿ ಯಾರು ಸೇರಿಸಬೇಕು, ಏನು ಸೇರಿಸಬಾರ್ದು ಎಲ್ಲವನ್ನ ತೀರ್ಮಾನ ಮಾಡಿ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಡಿ. ಈ ಸರ್ಕಾರ ಬರುತ್ತೆ, ಒಂದು ಸೇರಿಸುತ್ತೆ, ಇನ್ನೊಂದು ಸರ್ಕಾರ ಬರುತ್ತೆ. ಇದು ನಾಡಗೀತೆ, ಪವಿತ್ರವಾದ ನಾಡಗೀತೆ, ಪೂಜನೀಯ ಕುವೆಂಪು ಬರೆದಂತಹ ನಾಡಗೀತೆ. ಇದರಲ್ಲಿ ಈಗ ಇನ್ನೊಂದ್ಸರಿ ಚರ್ಚೆ ಬರುತ್ತೆ, ಯಾವ ಮಹಿಳೆ ಹೆಸರು ಇಲ್ಲ ಅಂತಾರೆ, ಚೆನ್ನಮ್ಮನವರ ಹೆಸರು, ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರು ಇಲ್ಲ ಅಂತಾರೆ. ಈ ಥರದಲ್ಲಿ ಯಾವುದೇ ವಿವಾದಗಳು ಬರೋದು ಬೇಡ. ಒಂದು ದೊಡ್ಡ ಸಮಿತಿಯನ್ನ, ಇದು ಕೇವಲ ಯಾರು ಒಬ್ಬ ಮಹದೇವಪ್ಪ ಪತ್ರ ಬರೆದ್ರು, ಇನ್ನೊಬ್ಬ ಯಾರು ಜಮೀರ್ ಅಹಮದ್ ಹೇಳಿದಂತ ಮಾಡ್ದಂಗೆ ಒಂದು ದೊಡ್ಡ ಇದೇ ಕರ್ನಾಟಕ ಸರ್ಕಾರಕ್ಕೆ ನಾನು ಕೇಳ್ಕೊಂತೇನೆ, ಒಬ್ಬ ದೊಡ್ಡ ವಿದ್ವಾಂಸರ ಸಾಹಿತ್ಯಗಳ ಒಂದು ದೊಡ್ಡ ಸಮಿತಿಯನ್ನು ರಚಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಿ. ಇನ್ನು ಮುಂದೆ ನೀವು ಕಾನೂನೇ ಮಾಡಬೇಡಿ. ಇನ್ನು ಮುಂದೆ ಯಾವುದು ಸೇರಿಸೋ ಡಿಲಿಷನ್ಸು ಇಲ್ಲ, ಅಡಿಷನ್ಸು ಇಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಈ ತರ ಚರ್ಚೆ ಬಂದಾಗೆಲ್ಲನೂ ಯಾರು ಪಟ್ಟಭದ್ರ ಹಿತಾಸಕ್ತಿಗಳಿರ್ತಾರಲ್ಲ ಅಂಥವ್ರು ಧರ್ಮದ ಬಗ್ಗೆ, ಜಾತಿಗಳ ಬಗ್ಗೆ ವಿಷಭೇದ ಬಿಚ್ಚೋಕೆ, ಬೆಂಕಿ ಇಡೋಕೆ ಪ್ರಯತ್ನಗಳು ಪಟ್ಕೊಂಡು ಹೋಗ್ತಾರೆ. ಇಲ್ಲಾರ ನಮ್ಮ ಪ್ಯಾನಲಿಸ್ಟ್ ಒಬ್ರು ಮಾತಾಡ್ತಿದ್ರು, ಏನೋ ಅಂಬೇಡ್ಕರ್ ಹೇಳಿದ್ರು ನಾವು ದ್ರಾವಿಡ ಇದಕ್ಕೆ ವಾಪಸ್ ಹೋಗ್ತೀವಿ ಅಂತೇಳಿ. ಅಂಬೇಡ್ಕರ್ನ ಸರಿಯಾಗಿ ಓದಿರೋರು ಯಾರೂ ಕೂಡ ದ್ರಾವಿಡರು ಮತ್ತೆ ಆರ್ಯರ ಬಗ್ಗೆ ಡಿಫ್ರೆನ್ಸಸ್ ಬರ್ತಿರ್ಲಿಲ್ಲ. ನೋಡಿ, ಅಂಬೇಡ್ಕರ್ ಅವರು ಬರೆದ ಪುಸ್ತಕ ಹೂ ಬರೆದ ಶೂದ್ರಾಸು, ಅದರಲ್ಲಿ 4ನೇ ಅಧ್ಯಾಯ 75ನೇ ಪುಟ ಮತ್ತೆ 84ನೇ ಪುಟದಲ್ಲಿ ಏನ್ ಹೇಳ್ತಾರೆ ಅವರು? ದೇರ್ ಇಸ್ ನೋ ಎವಿಡೆನ್ಸ್ ಟು ಶೋ ದಟ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಆರ್ಯ, ದಾಸ್ಯಾಸ್ ಅಂಡ್ ದಾಸ್ಯೂಸ್ ಸಪೋಸ್ ಟು ಬಿ ಇನ್ ದ ನೇಚರ್ ಆಫ್ ಇಂಡಿಯಾ. ಭಾರತದ ಇತಿಹಾಸದಲ್ಲಿ ಭಾರತದೊಳಗಡೆಗೆ ಆರ್ಯರ ಮಧ್ಯೆ ಆಗಲಿ, ದಾಸ್ಯರ ಮಧ್ಯೆ ಆಗಲಿ, ದಾಸ್ಯುಗಳ ಮಧ್ಯೆ ಆಗಲಿ ಯಾವುದೇ ಡಿಫ್ರೆನ್ಸಸ್ಸೇ ಇರಲಿಲ್ಲ, ಭೇದ ಭಾವವೇ ಇರಲಿಲ್ಲ. ಅದಾದ್ಮೇಲೆ ವೇದಾಸ್ ಡು ನಾಟ್ ನೋ ಎನಿ ಸಚ್ ರೇಸ್ ಆಸ್ ದ ಆರ್ಯನ್ ರೇಸ್. ಅದಾದ್ಮೇಲೆ ನೋಡಿ,
ಎರಡನೇ ಚಾಪ್ಟರ್ ಹೇಳ್ತಾರೆ ದ ರಿಡಲ್ ಆಫ್ ದ ಶೂದ್ರಸ್ ಅಲ್ಲಿ ಇನ್ ಅರ್ಲಿಯೆಸ್ಟ್ ವೇದಿಕ್ ಪೀರಿಯಡ್ ದ ಶೂದ್ರ ವರ್ಣ ಡಸ್ ನಾಟ್ ಎಕ್ಸಿಸ್ಟ್ ಆಸ್ ಎ ಇನ್ಫೀರಿಯರ್ ಸಪರೇಟ್ ಕ್ಲಾಸ್. ಹಿಂದೆ ನಮ್ಮ ವೇದಗಳಲ್ಲಿ ಆ ಕಾಲದಲ್ಲಿ ಶೂದ್ರ ಜಾತಿ ಅನ್ನೋದು ಇನ್ಫೀರಿಯರ್ ಅಂತ ಅಲ್ವೇ ಅಲ್ಲಿಲ್ಲ, ಅದು ಕ್ಷತ್ರಿಯ ಜಾತಿಯ ಒಂದು ಉಪಭಾಗವಾಗಿತ್ತು. ಎಲ್ಲರಿಗೂ ಎಷ್ಟು ಗೌರವಗಳಿತ್ತು ಅಷ್ಟೇ ಗೌರವಗಳು ಶೂದ್ರ ಜಾತಿಗೂ ಇತ್ತು. ಅದು ಬರ್ಬೇಕಾರೆ ಮೊಘಲ ಇನ್ವೇಷನ್ ಆಯಿತು, ಅದಾದ್ಮೇಲೆ ಆವಾಗ ಈ ಪದ್ಧತಿಗಳು ಉಟ್ಕೊಂಡು ಈ ಡಿಫ್ರೆನ್ಸಸ್ ಆಯ್ತು. ಬಿಟ್ರೆ ಎಲ್ಲದಕ್ಕೂ ತಗೊಂಬಂದು ಈ ಅಂಬೇಡ್ಕರ್ ಹೇಳಿದ್ರು ಅಂತೇಳಿ ಒಂದು ಜಾತಿನ ತುಳಿಯೋದು, ಇನ್ನೊಂದು ಜಾತಿನ ಇದು ಮಾಡೋದು, ಒಂದು ಧರ್ಮವನ್ನು ತುಳಿಯೋದು, ಈ ಕೆಲಸಗಳು ಯಾರಿಂದನೂ ಆಗಬಾರ್ದು. ಆಗಬೇಕು ಅಂತ ಹೇಳಿದ್ರೆ ದಯಮಾಡಿ ಹೂವರ್ ದ ಶೂದ್ರಸ್ ಪುಸ್ತಕವನ್ನ ಒಂದ್ಸರಿ 2 ಸರಿ 3 ಸರಿ ಓದ್ಕೊಂಬನ್ನಿ. ಎಸ್ ಚಂದ್ರಶೇಖರ್ ಮಾತಾಡಿಸ್ತೀನಿ. ಡಾಕ್ಟರ್ CS ದ್ವಾರಕಾನಾಥ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕಿಸಿದ್ದಾರೆ, ಸಾಹಿತಿ ಮತ್ತು ಕಾನೂನು ತಜ್ಞರು. ಇವರನ್ನ ನಾನು ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಪರ ವಿರೋಧದ ಚರ್ಚೆಗಳು ಜೋರಾಗ್ತಾ ಇದೆ. ಈ ಬದಲಾವಣೆ ಅಥವಾ ಈ ಒಂದು ಪದ ಸೇರ್ಪಡೆ ಮಾಡುವಂಥದ್ದು ಎಷ್ಟು ಅಗತ್ಯ ಮತ್ತು ಅನಿವಾರ್ಯ, ಯಾಕೆ ಈ ರೀತಿ ಮಾಡುವ ಮೂಲಕ ವಿವಾದವನ್ನು ಹುಟ್ಟು ಹಾಕುವಂಥ ಕೆಲಸ ಆಗ್ತಾ ಇದೆ? ಇದಕ್ಕೆ ತಾರ್ಕಿಕ ಅಂತ್ಯ ಇರಲ್ಲ. ನಾಳೆ ಮತ್ತೊಬ್ಬರು ಬರ್ತಾರೆ, ಮತ್ತೊಬ್ಬರನ್ನು ಸೇರಿಸಿ ಅಂತ ಹೇಳ್ತಾರೆ. ಇದು ಕವಿಯ ಮೂಲ ಆಶಯಕ್ಕೆ ಧಕ್ಕೆ ತರುವಂತಹ ಕೆಲಸಕ್ಕೆ ಕಾರಣ ಆಗುತ್ತೆ ಅನ್ನುವಂತಹ ವಾದ ಆಗ್ತಾ ಇದ್ರೆ, ಈ ರೀತಿ ಹೆಂಗೆ ಬೇಕೋ ಹಾಗೆ ಬದಲಾವಣೆ ಮಾಡ್ಕೊಳ್ಳೋದಾದರೆ ಅಥವಾ ಚೇಂಜಸ್ ನಿಮಗೆ ತಕ್ಕನಾಗಿ ಮಾಡ್ಕೊಳ್ಳೋದಾದರೆ ನಮಗೆ ಕವಿಗಳು ಅಂತ ಯಾಕೆ ಬೇಕು, ನಾಡಗೀತೆ ಅನ್ನುವಂತಹ ಗೌರವ ಯಾಕೆ ಬೇಕು ಅನ್ನುವಂತಹ ಚರ್ಚೆಗಳು ಈಗ ಜನಮಾನಸದಲ್ಲಿ ಆಗ್ತಾ ಇರೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಇದಕ್ಕೆ, ಈ ರೀತಿಯ ವಾದಕ್ಕೆ ಅಂತ? ನೋಡಿ, ಇದು ಈಗ ನಾಡಗೀತೆ ಬದಲಾವಣೆ ಕುರಿತಂತೆ ನೀವು ಮಾತಾಡ್ತಿದ್ದೆ ಅಂದ್ಕೊಂಡಿದ್ದೀನಿ. ನಾನು ದೂರ ಇದ್ದೀನಿ, ಯಾರು ಇದ್ದಾರೆ ಡಿಬೇಟ್ ಅಲ್ಲಿ ಕೂಡ. ಬೌದ್ಧರ ಉದ್ಯಾನ ಅನ್ನುವಂತಹ ಪದ ಸೇರ್ಪಡೆಯ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬೌದ್ಧರ ಉದ್ಯಾನ ಸೇರ್ಪಡೆಯ ಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದೇನೆ. ಹೌದು. ಆಮೇಲೆ ಬೌದ್ಧರ ಉದ್ಯಾನ ಈಗ ಸೇರಿಸಿರೋದಂತದಲ್ಲ. ಕುವೆಂಪು ಅವರ ಮೂಲ ಸಾಹಿತ್ಯದಲ್ಲೇ ಬೌದ್ಧರ ಉದ್ಯಾನ ಇದೆ. ಅದು ಕಾರಣಾಂತರಗಳಿಂದ ಬಿಟ್ಟು ಹೋಗಿದೆ, ಅದೆಲ್ಲ ಕೂಡ ನಿಮ್ಗೆಲ್ಲ ಗೊತ್ತಿದೆ. ಇದಾದ್ಮೇಲೆ ಈಗ ಒಂದ್ಸರಿ ಮಾಧವರದ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಚರ್ಚೆ ಆಯ್ತು. ಆ ಸಂದರ್ಭದಲ್ಲಿ ಕುವೆಂಪು ಅವರ ಮಗಾನೇ ಅದು ವಿರೋಧಿಸಿದ್ರು, ಆದ್ರೂ ಕೂಡ ಅದನ್ನ ಸೇರಿಸಲಾಯ್ತು. ಈಗ ಅನೇಕ ಸಲ ಅದು ಪರಿಷ್ಕರಣೆ ಆಗಿದೆ. ಈಗ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾಡಗೀತೆ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಂಡಾಗ ಕುವೆಂಪು ಅವರೇ ಕೆಲವು ಪರಿಷ್ಕರಣೆಗಳನ್ನ ಅವರು ಸೇರಿಸಿ ಕೊಟ್ರು. ಅದಾದ ನಂತರ ಒಂದು ಕಮಿಟಿ ಆಯ್ತು, ಚನ್ನವೀರ ಕಣವಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಆಯ್ತು. ಆ ಕಮಿಟಿಯಲ್ಲಿ ಎಷ್ಟೊತ್ತಾಡ್ಬೇಕು ಮತ್ತು ಯಾವ ಪದಗಳನ್ನ ಅಲ್ಲಿಂದ ಪರಿಷ್ಕರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇತ್ತು. ಅದ್ರ ಬಗ್ಗೆನೇ ಒಂದು ಚರ್ಚೆ ಕೊಟ್ಟಿದ್ದಾರೆ. ಈ ಕಡೆಗೆ ಕೆಲವರು ಬೌದ್ಧ ಉದ್ಯಾನ ಕೊಡ್ಬೇಕು ಅಂತ ಹೇಳಿದ್ದಾರೆ. ಬೌದ್ಧ ಉದ್ಯಾನ ಯಾಕೆ ಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಮೊಟ್ಟ ಮೊದಲ ಧರ್ಮ ಬೌದ್ಧ ಧರ್ಮ. ಅದರಿಂದಾಗಿ ಬೌದ್ಧ ಉದ್ಯಾನನ ಸೇರಿಸ್ಬೇಕು. ಮತ್ತು ಇದರಲ್ಲಿ ಇಲ್ಲಿ ಬುದ್ಧಿಸ್ಟ್ ಅನೇಕ ನಿಮಗೆ ಶಾಸನಗಳು ಸಿಕ್ಕಿದಾವೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಸನ್ನತಿಯಲ್ಲಿ ಸಿಕ್ಕಿದೆ, ಇಲ್ಲಿ ರಾಜಘಟ್ಟದಲ್ಲಿ ಸಿಕ್ಕಿದೆ, ಅನೇಕ ಕಡೆ ಇದೆ. ಅನೇಕ ದೇವಸ್ಥಾನಗಳು ಕೂಡ ಬುದ್ಧಿಸ್ಟ್ ಮಂದಿರಗಳಾಗಿದ್ವು ಅನ್ನೋದು ಜಗತ್ತಿಗೆಲ್ಲ ಗೊತ್ತಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಬುದ್ಧನ ಪ್ರಭಾವ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಗಿರೋದ್ರಿಂದ, ಅದರಲ್ಲೂ ಕೂಡ ರಾಷ್ಟ್ರಕವಿ ಕುವೆಂಪು ಅವರ ಸಾಹಿತ್ಯದಲ್ಲೂ ಕೂಡ ಬುದ್ಧನ ಬಗ್ಗೆ ಅತ್ಯಂತ ಒಳ್ಳೆ ಅಂಶಗಳು ಬಂದಿರೋದ್ರಿಂದ ಬೌದ್ಧ ವಿಜ್ಞಾನ ಸೇರಿಸೋದು ಯಾವುದು ತಪ್ಪಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಜ್ಞರ ಸಮಿತಿ ಅಭಿಪ್ರಾಯನ ಕೊಟ್ಟಿದೆ. ಈಗಾಗಲೇ ನಿಮಗೂ ಗೊತ್ತಿದೆ, ಭಾರತದ ಸಂವಿಧಾನವನ್ನೇ 106 ಸಲ ಪರಿಷ್ಕರಣೆ ಮಾಡಿದ್ದಾರೆ. ಹಾಗಿರುವಾಗ ನಾಡಗೀತೆಯಲ್ಲಿ ಅದು ಅಗತ್ಯ ಅನ್ನಿಸಿದಾಗ ಇದು ಫಸ್ಟ್ ಟೈಮ್ ಏನ್ ಮಾಡ್ತಾ ಇಲ್ಲ, ಹಿಂದೆ ಕೂಡ ಮಾಡಿದ್ರಿಂದ ಬೌದ್ಧ ವಿಜ್ಞಾನ ಸೇರಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನ್ನ ಅಭಿಪ್ರಾಯ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಒಂದು ಜಿಜ್ಞಾಸೆಯ ಬಗ್ಗೆ ಚರ್ಚೆ ಆಯ್ತು ಸರ್. ಈಗ ಏನಂತಂದ್ರೆ, ಇದೇ ರೀತಿ ಬೇರೆ ಮತದವರು ಬರ್ತಾರಪ್ಪ, ನಮ್ದು ಸೇರಿಸಿ ನಾಡಗೀತೆಯಲ್ಲಿ ನಮ್ದು ಇರಬೇಕು ಪ್ರಾತಿನಿಧ್ಯ ಈ ರೀತಿಯ ಚರ್ಚೆಗಳು ಬರುತ್ತೆ. ಹಂಗಿದ್ರೆ ಇದಕ್ಕೆ ಲಾಜಿಕಲ್ ಎಂಡ್ ಅನ್ನುವಂಥದ್ದೇ ಇರಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ, ಬೌದ್ಧ ಉದ್ಯಾನ ಅಂತ ಬಂದಿದೆ. ಎಲ್ಲ ಮತಗಳು ಬಂದ್ವಲ್ಲ, ಅಲ್ಲಿ ಯಾವ ಮತಗಳನ್ನು ಬಿಟ್ಟಿಲ್ವಲ್ಲ. ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರಲ್ಲ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ ಮೇಲೆ ಪರ್ಟಿಕ್ಯುಲರ್ ಆಗಿ ಮತ್ತೆ ಮತಗಳ ಸೇರ್ಪಡೆ ಯಾಕೆ ಅನ್ನುವಂತಹ ಚರ್ಚೆ ಇಲ್ಲ ಆಯ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಸರ್ವಜನಾಂಗದ ಶಾಂತಿಯ ತೋಟ ಆದ್ಮೇಲೆ ಅಥವಾ ಅದಕ್ಕೆ ಮುಂಚೆ ಮತಗಳನ್ನ ಸೇರಿಸೋರದ ಅಲ್ಲ. ಕುವೆಂಪು ಅವರೇ ಹೇಳಿದರೆ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಬೌದ್ಧ, ಜೈನ, ಬೌದ್ಧ ಉದ್ಯಾನ ಅನ್ನೋದನ್ನ ಹೇಳಿದ್ದಾರೆ. ಅದನ್ನು ಸೇರಿಸಿರೋದ್ರಲ್ಲಿ ತಪ್ಪೇನು ಕಾಣಿಸ್ತಾ ಇಲ್ಲ ನನಗಂತ. ಸರಿಗ ಈ ವಿಚಾರ ಚರ್ಚೆ ಬಂದಾಗ ರಾಜ್ಯದಲ್ಲಿ ಜನರಲ್ಲಿ ಯಾವ ರೀತಿಯ ಚರ್ಚೆಗಳಾಯಿತು ಅಂತಂದ್ರೆ, ಈಗ ಆಯ್ತು ಸಿಖ್ಖರು ನಮ್ಮ ರಾಜ್ಯದಲ್ಲೂ ಇದಾರಪ್ಪ, ಸಿಖ್ಖರನ್ನು ಸೇರಿಸಿ ಅಂತ ಅವ್ರು ಬರ್ಬೋದು. ಈಗ ಮತ್ತೊಂದು ಮತ ಯಹೂದಿಗಳು ಅಂತ ಹೇಳಿ ನಮ್ಮನ್ನು ಸೇರಿಸಿ ಅಂತ ಅವ್ರು ಬರ್ಬೋದು ಅನ್ನೋ ರೀತಿಯ ಅಲ್ಲಿ ಮಟ್ಟಿಗೂ ಚರ್ಚೆ ಆದವು ಸರ್. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು.
ಅಲ್ಲ, ಕರ್ನಾಟಕದಲ್ಲಿ ಸಿಖ್ ಮತ ಅಥವಾ ಯಹೂದಿರ ಮಠ ಇದೆಯೋ ಇಲ್ವೋ ಅನ್ನೋದು ನನಗಂತೂ ಗೊತ್ತಿಲ್ಲ. ಕರೆಕ್ಟ್, ಅದೇ ಅಲ್ಲಿವರೆಗೂ ಹೋಯ್ತು ಚರ್ಚೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಚರ್ಚೆ ಹೋಯ್ತು. ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಹೋದ್ರೆ ಜಗತ್ತಿನ ಅನೇಕ ಟ್ರೈಬಲ್ ಕಮ್ಯುನಿಟೀಸ್ಗೆ ಒಂದೊಂದು ಟ್ರೈಬಲ್ ಕಮ್ಯುನಿಟಿಗೆ ಒಂದೊಂದು ರಿಲಿಜಿಯನ್ ಇದೆ, ಅವುಗಳನ್ನೆಲ್ಲ ಸೇರಿಸ್ತಾ ಕುಂತ್ಕೋಬೇಕಾಗತ್ತೆ. ಇಲ್ಲಿ ಬೌದ್ಧ ಉದ್ಯಾನ ಅಂದಿದ ತಕ್ಷಣ ಇವ್ರಿಗೆಲ್ಲ ಯಾಕೆ ಉರಿಯುತ್ತೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಬುದ್ಧ ಸಮಾನತೆ ಮಾತಾಡ್ದ, ಕರುಣೆನ್ ಮಾತಾಡ್ದ, ಪ್ರೀತಿ ಮಾತಾಡ್ದ. ಇವರು ಕರುಣೆಗೆ, ಪ್ರೀತಿಗೆ, ಸಮಾನತೆಗೆ ವಿರೋಧಿಗಳಾಗಿರುವಂತವ್ರು ಇದನ್ನ ವಿರೋಧಿಸ್ತಾ ಇದಾರೆ ಅಷ್ಟೇ. ಸರ್, ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಳ್ತೀರಿ ನೀವು? ನನ್ನ ಫೈನಲ್ ಕ್ವಶನ್. ನನಗೆ ಹೇಳಿದ್ನಲ್ಲ ಬೌದ್ಧ ಉದ್ಯಾನನ ಸೇರಿಸುವಂತದ್ದು ಅತ್ಯಂತ ಅವಶ್ಯಕ. ಯಾಕಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ಧರ್ಮ ಬೌದ್ಧ ಧರ್ಮ ಅನ್ನೋದನ್ನ ಹೇಳಿದ್ದೀನಿ. ಆಮೇಲೆ ಬೌದ್ಧರ ಇಲ್ಲಿರುವಂತಹ ಅನೇಕ ಶಾಸನಗಳಿದಾವೆ. ಕುವೆಂಪು ಅವರ ಸಾಹಿತ್ಯದಲ್ಲೇ ಬುದ್ಧರ ಬಗ್ಗೆ ಅನೇಕ ವಿಷಯಗಳನ್ನ ಅವ್ರು ಹೇಳಿದ್ದಾರೆ. ಹಿಂಗೆಲ್ಲ ಇರೋದ್ರಿಂದ ಬೌದ್ಧರನ್ನ ಸೇರಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆಮೇಲೆ ಇಲ್ಲಿಗ ಬಹುಸಂಖ್ಯಾತರಾಗ್ತಾ ಇದಾರೆ ಬೌದ್ಧರು. ಅನೇಕ ಜನ ಈಗ ದಲಿತ ಸಮುದಾಯಗಳು, ಹಿಂದುಳಿದ ವರ್ಗಗಳ ಸಮುದಾಯಗಳು ಬೌದ್ಧರ ಕಡೆ ಹೋಗ್ತಾ ಇರೋದ್ರಿಂದಾಗಿ ಬೌದ್ಧರನ್ನ ಸೇರಿಸೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಸ್ಪಷ್ಟವಾದಂತಹ ನಿಖರವಾದಂತಹ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ದ್ವಾರಕನಾಥ್ ಅವರೇ, ರಿಪಬ್ಲಿಕನ್ ಜೊತೆಗೆ ಮಾತಾಡಿದ್ದಕ್ಕೆ ಧನ್ಯವಾದ. ಉಮರ್ ಶರೀಫ್ ಅವರೇ, ಈಗ ನಾವು ಗಮನಿಸ್ತಾ ಇದ್ವಿ, ಈಗ ಇಲ್ಲಿ ಪ್ಯಾನಲ್ ಇರುವಂತಹ ಅತಿಥಿಗಳೆಲ್ಲರೂ ಕೂಡ ಹೇಳ್ತಾ ಇದ್ರು ಪದ ಸೇರಿಸೋದಕ್ಕೆ ನಮ್ಮ ಯಾವುದೇ ರೀತಿಯ ವಿರೋಧ ಇಲ್ಲ, ಇದು ಆಗಬೇಕು ಅನ್ನುವಂತಹ ಮಾತನ್ನು ನೀವು ಕೇಳಿದ್ರಿ. ಇದರ ಜೊತೆಗೆ ಪದೇ ಪದೇ ಇದೇ ರೀತಿಯ ಬದಲಾವಣೆ ಮಾಡ್ಕೊಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಾಗುತ್ತೆ, ಮತ್ತೆ ಮತ್ತೊಬ್ಬರು ಬರ್ತಾರೆ ಇದನ್ನು ಸೇರಿಸಿ ಅಂತ ಹೇಳ್ತಾರೆ, ಅವರು ಕೂಡ ವಾದ ಮಾಡ್ತಾರೆ. ಇದನ್ನು ಹೆಂಗೆ ಅಂತ್ಯಗೊಳಿಸೋದು ಅನ್ನುವಂತಹ ಚರ್ಚೆಯು ಕೂಡ ಇಲ್ಲಿ ಆಗುತ್ತೆ. ಸೊ ಇದನ್ನು ನೀವು ಹೆಂಗೆ ನೋಡ್ತೀರಿ? ಯಥಾಸ್ಥಿತಿ ಮುಂದುವರಿಬೇಕು ಅಂತ ನಿಮ್ಗೆ ಅನಿಸುತ್ತಾ, ಅಥವಾ ಇಲ್ಲ ಬದಲಾವಣೆ ಅಗತ್ಯ ಇದೆ ಅಂತ ನೀವು ಹೇಳ್ತೀರಾ? MDH ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನೋಡಿ, ಈಗ ಬಹಳ ಇಂಟ್ರೆಸ್ಟಿಂಗ್ ಡಿಸ್ಕಷನ್ ನಡೀತಿದೆ. ಅಂದರೆ ಕರ್ನಾಟಕದ ಮೊಟ್ಟ ಮೊದಲನೆಯ ಧರ್ಮ ಅದು ಬಂದು ಬೌದ್ಧ ಧರ್ಮ ಅಂತ ಒಂದು ಎಲ್ಲರೂ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ CS ದ್ವಾರಕನಾಥ್ ಅವರು ಹೇಳ್ತಾ ಇದ್ದಾರೆ, ಮತ್ತು ನಾಗರಾಜ್ ಅವರು ಎಲ್ಲರೂ ಹೇಳ್ಕೊಳ್ಳುವ ವಿಷಯ ಏನಂದರೆ ಬೌದ್ಧ ಧರ್ಮ ಪ್ರಾಚೀನ ಧರ್ಮ. ಸೊ ಹಾಗಾಗಿ ಅದನ್ನು ಕೂಡ ಇದರಲ್ಲಿ ಉಲ್ಲೇಖವಾದರೆ ಅದು ಚೆನ್ನಾಗಿರುತ್ತೆ, ಅದು ಪೂರ್ಣಗೊಳಿಸೋಕ್ಕೆ ಒಂದು ಕಾರಣ ಆಗುತ್ತೆ. ಅಂದರೆ ಇವಾಗ ಏನಂದರೆ ಫಸ್ಟ್ ರಿಲಿಜನ್ ಅಂತ ಹೇಳುವಾಗ ಯಾಕೆ ಅದನ್ನು ಬಿಡಬೇಕು? ಫಸ್ಟ್ ರಿಲಿಜನ್ ಅಂತ ಹೇಳುವಾಗ ಅದನ್ನು ಯಾಕೆ ನಾವು ಬಿಡಬೇಕು? ಅದನ್ನು ಕೂಡ ಸೇರಿಸ್ಬಿಡಿ, ನೀವು ಚಂದವಾಗಿ ಕಾಣಿಸುತ್ತಲ್ಲ. ಸೊ ಹಾಗಾಗಿ ನಾವು ನೋಡುವಾಗ ಒಂದು ಪಾಸಿಟಿವ್ ಆ್ಯಂಗಲ್ ಆಗಿ ನಾವು ನೋಡೋಣ. ಒಂದು ವೇಳೆ ಯಾರೋ ನೀವು ಹೇಳಿದಂಗೆ ಸಿಖ್ ಧರ್ಮದವರು ಬಂದು ನಮ್ಮ ಹೆಸರು ಸೇರಿಸ್ಕೊಳ್ಳಿ ಅಂತ ಬಂದರೆ ಅದು ಹೈಪೋಥೆಟಿಕಲ್ ಕ್ವಶನ್ ಆಗುತ್ತೆ. ಅಂಥದ್ದು ಒಂದು ನಡೆದ್ರೆ ಆಮೇಲೆ ಮಾತುಕತೆ ನಡೆಯೋಕ್ಕೆ ಸಾಧ್ಯತೆ ಇದೆ. ಬಟ್ ಅಂಥದ್ದು ಏನು ಇಲ್ಲ ಇಲ್ಲಿ. ಸೊ ವಿ ಹ್ಯಾವ್ ಟು ಟೇಕ್ ಇಟ್ ಇನ್ ಅ ಪಾಸಿಟಿವ್ ಲೈಟ್. ಅದನ್ನು ನಾವು ಇದರಲ್ಲಿ ಉಲ್ಲೇಖ ಮಾಡೋದ್ರಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಬಟ್ ಮೀಟರ್ ಬಂದು ಸರಿಯಾಗಿ ಫಿಟ್ ಆಗಬೇಕು. ಅದು ಎಲ್ಲರೂ ಕೂತ್ಕೊಂಡು ಅದು ಚರ್ಚೆ ಮಾಡಿ ಅದು ಹೇಗೆ ಅದು ಫಿಟ್ ಮಾಡಬೇಕಂತ ಅದು ಅವ್ರು ಮಾಡ್ತಾರೆ. ಸೊ ಅದು ಮಾಡ್ತಾರೆ, ಅದು ಸಂಗೀತಗಾರರು ಮಾಡ್ತಾರೆ. ಸೊ ವೆರಿ ಗುಡ್ ಎನ್ಲೈಟ್ನಿಂಗ್ ಡಿಸ್ಕಷನ್ ಇತ್ತು. ಯಾಕಂತ ಹೇಳಿದ್ರೆ 1920s ಬರೆದಿಟ್ಟಿದ್ದಾರೆ ಇದು. 1920s ಅಂದ್ರೆ ಅವ್ರ ವಯಸ್ಸೇ 20 ವರ್ಷ ಅಂದ್ರೆ ಆ ಏಜ್ ನಲ್ಲಿ ಬರೆದಿಟ್ಟಿದ್ದಾರೆ. 2004ರಲ್ಲಿ ಅಧಿಕೃತ ನಾಡಗೀತೆ ಅಂತ ಇದನ್ನು ಮಾಡಿದ್ರು. ಸೊ ವಿ ಹ್ಯಾವ್ ಟು ವೆಲ್ಕಮ್ ಅಂತಾನೆ ನಾನು ಹೇಳ್ಕೊತೀನಿ. ಓಕೆ, ಮುದ್ದುಕೃಷ್ಣ ಸರ್, ನನ್ನ ಇನ್ನೊಂದು ಪ್ರಶ್ನೆ, ಈ ಕವಿ ಸ್ವಾತಂತ್ರ್ಯ ಒಂದು ಕಾಲ್ ಇದೆ, ವಾಪಸ್ ಬರ್ತೀನಿ. ಶಿವಮೊಗ್ಗದಿಂದ ಒಬ್ಬ ಕಾಲರ್ ಇದ್ದಾರೆ, ಪಬ್ಲಿಕ್ ಕಾಲ್. ಶಿವಕುಮಾರ್ ಅವರು, ನಮಸ್ಕಾರ ಶಿವಕುಮಾರ್ ಅವರು. ಸರ್, ಈಗ ಇದು ಬೌದ್ಧ ಧರ್ಮ ಸೇರಿಸ್ಬೇಕು, ಅದನ್ನ ಸೇರಿಸ್ಬೇಕು, ರಾಜಕೀಯದಿಂದ ಜನಗಳಿಗೆ ಗೊಂದಲ ಮಾಡ್ತಾರೆ ವಿನಃ ಇದು ಯಾವ ಕಾರಣಕ್ಕೂ ರಾಜಕೀಯ ಪ್ರೇರಿತ ಆಗಬಾರ್ದು. ಕವಿಗಳ ಮಟ್ಟದಲ್ಲಿ ಅದನ್ನ ತೀರ್ಮಾನ ಮಾಡ್ಬೇಕೇ ವಿನಃ ಇದನ್ನ ಅವರು ರಾಜಕೀಯ ಬಂದಾಗ ಇವ್ರು ಒಂಥರ ಹೇಳ್ತಾರೆ, ಇವರು ರಾಜಕೀಯ ಬಂದಾಗ ಅವ್ರೊಂಥರ ಹೇಳ್ತಾರೆ. ಇವ್ರು ಎರಡೂ ಪಕ್ಷಗಳ ಎಲ್ಲಾ ರಾಜಕೀಯ ಪಕ್ಷಗಳು ಜನಗಳನ್ನ ಗೊಂದಲ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ನನ್ನ ಅಭಿಪ್ರಾಯ ಪ್ರಕಾರ ನೀವು ಹೇಳದಂಗೆ ಕವಿಗಳನ್ನ ಸೇರಿಸ್ಕೊಂಡು ಮಾಡ್ಬೇಕೇ ವಿನಃ ಇದರಲ್ಲಿ ರಾಜಕೀಯದನ್ನ ಯಾವ ಕಾರಣಕ್ಕೂ ಇದನ್ನ ತರಬಾರ್ದು ಅಂತ ನನ್ನ ಅನಿಸಿಕೆ. ಯಾವುದೇ ಪಕ್ಷ ಆಗ್ಲಿ, ಯಾವುದೇ ಇದಾಗ್ಲಿ, ಇವರು ಜನಗಳಿಗೆ ಬರೀ ಒಡೆಯೋದೇ ಕೆಲಸ ಮಾಡ್ತಿದ್ದಾರೆ ರಾಜಕಾರಣಿಗಳು. ರಾಜ್ಯ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕೆ ವಿನಃ ಜನಗಳ ಅಭಿಪ್ರಾಯಗಳು ತಿಳ್ಕೊಳ್ಳೋದ್ ಬೇಡ. ಅವರು ಫಸ್ಟ್ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ. ಸುಮ್ಮನೆ ಆ ಕವಿದು ಈ ಕವಿದು ಬೇಡ, ಅವ್ರಿಗೆ ಬಿಟ್ಬಿಡಿ. ಅವ್ರಿಗೆ ಬಿಟ್ರೆ ಭಾರಿ ಒಳ್ಳೇದು ಅಂತ ನಮ್ಮ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಶಿವಕುಮಾರ್ ಅವರೇ. ಮುದುಕೃಷ್ಣ ಸರ್, ನಾನು ಹೇಳ್ತಿದ್ದೆ ಆರಂಭದಲ್ಲಿ, ಈಗ ಕವಿ ಸ್ವಾತಂತ್ರ್ಯ ಅನ್ನುವಂಥ ಒಂದು ವಿಚಾರ ಇದೆ. ಈಗ ಅವರ ಮೂಲ ಆಶಯಕ್ಕೆ ಧಕ್ಕೆ ತಂದು ನಾವು ಹೇಗೆ ಬೇಕೋ ಹಾಗೆ ಬದಲಾವಣೆ ಮಾಡುವಂಥದ್ದು, ಅಥವಾ ಬದಲಾವಣೆಯ ಅಗತ್ಯತೆ ಎಷ್ಟರ ಮಟ್ಟಿಗೆ ಇದೆ ಎನ್ನುವಂಥ ವಿಚಾರ ಬಂದಾಗ, ಈ ಸಾಹಿತ್ಯ ಅಂತ ಬಂದಾಗಲೇ ನನಗೆ ಸರ್ವಜ್ಞ ಅವರ ಒಂದು ಮಾತು, ಸರ್ವಜ್ಞ ಅವರ ಒಂದು ನುಡಿ ನೆನಪಾಗುತ್ತೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದ್ದರೂ ಇದ್ದು ಬಲವಲ್ಲ,
ಸಾಹಿತ್ಯ ಎಲ್ಲರಿಗಲ್ಲ ಸರ್ವಜ್ಞ ಅನ್ನುವಂಥ ಮಾತನ್ನು ಸರ್ವಜ್ಞ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯ ಬದಲಾವಣೆ ಅಥವಾ ಸೇರ್ಪಡೆ ಅನ್ನುವಂಥದ್ದು ಕವಿ ಸ್ವಾತಂತ್ರ್ಯ ಅನ್ನುವಷ್ಟರ ಒಂದು ಪದ ಇದೆಯಲ್ಲ, ಅದಕ್ಕೆ ನಾವು ಎಷ್ಟು ಪ್ರಾಶಸ್ತ್ಯ ಕೊಟ್ಟಂಗಾಯಿತು ಅನ್ನುವಂಥ ಮಾತು. ಇಲ್ಲಿ ಈ ಕಾವ್ಯವನ್ನು, ಕವಿತೆಯನ್ನು ರಚನೆ ಮಾಡುವ ಹಿನ್ನೆಲೆ ಏನಿತ್ತು ಅಂತ ನಾವು ತಿಳ್ಕೋಬೇಕು. ಸುಮ್ಮನೆ ನಾನು ಬರಿತೀನಿ ಅಂತ ಅವ್ರು ಬರೆದಿಲ್ಲ ಕುವೆಂಪು. ಹುಯಿಲ್ಗೋಳು ನಾರಾಯಣ ರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅದಾಗಲಿ ಅಂತ ಬರೆದವರಲ್ಲ ಅವರು. ಅದು ಆಶಯ ಇತ್ತು. ಕುವೆಂಪುನೂ ಹಾಗೆ ಎಲ್ಲವನ್ನೂ ಕೂಡ ಈ ರಾಜ್ಯದಲ್ಲಿ ಅವ್ರಿಗೊಂದು ಮಾನ್ಯತೆ ಕೊಟ್ಟರು ಜನ, ದೊಡ್ಡ ಕವಿ ಅಂತ. ದೊಡ್ಡ ಕವಿ ಅಂತ ಒಂದು ಮಾನ್ಯತೆ ಕೊಟ್ಟ ಮೇಲೆ ನಿಮ್ಮ ಕೊಡುಗೆ ಏನು, ಅದಕ್ಕೆ ತಿರುಗಿ ನಿಮ್ಮ ಕೊಡುಗೆ ಏನು? ಕೊಡುಗೆ ಕೊಡಬೇಕಾದ್ರೆ ಯಾವ ವ್ಯಕ್ತಿಯಾಗಲಿ, ಒಬ್ಬ ಕವಿ ಆಗಲಿ, ಕವನ ಬರೆಯೋನಾಗಲಿ, ಬರಹಗಾರನಾಗಲಿ, ತಮ್ಮ ಬರಹದ ಮೂಲಕ ಬೇಕಾದಷ್ಟು ಆಗಿಬಿಟ್ಟಿದೆ ಬಿಡಿ. ಈಗ ಬರಹಗಳ ಮೂಲಕ, ಲೇಖನಗಳ ಮೂಲಕ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ಯಾವ ಒಬ್ಬ ದೊಡ್ಡ ಕವಿ, ಕುವೆಂಪು ದೊಡ್ಡ ಕವಿ ಅಂತ ಹೆಸರು ತಗೊಂಡವರು ಎಲ್ಲೋ ಒಂದು ಕಡೆ ಅಪಪ್ರಚಾರಕ್ಕೆ ಒಳಗಾಗಬಾರದು ಅನ್ನೋದು ಅವರ ಒಂದು ಮನೋಧರ್ಮ. ಹಾಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಅಂದರೆ ಅಲ್ಲಿ ಏನೇನಿದೆ? ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ, ಶಾಂತಿಯ ತೋಟ ಅಂದ್ರೇನು? ಪ್ರತಿಯೊಂದಕ್ಕೂ ಶಾಂತಿ ನೆಲೆಸಬೇಕು. ರಸಿಕರ ಕಂಗಳ ಸೆಳೆಯುವ ನೋಟ ಅಂದರೆ ನೀವು ಒಂದು ಜಾಗದಲ್ಲಿ ಕುಂತ್ಕೊಂಡು ಅಲ್ಲಿ ಬದುಕು ಕಳಿಬೇಕಾದ್ರೆ ಪ್ರತಿಯೊಂದು ನೋಟ ಕೂಡ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ನೀವು ನೋಡಿದಾಗ ಅಲ್ಲಿ ಒಂದು ನಮಗೆ ಒಂದು ಗೌರವ ಸಿಗಬೇಕು. ಅದು ಅವರ ಒಂದು ಆಶಯ. ಹಾಗಾಗಿ ಅವರು ಬರೆದರು. ಸೊ ಅದನ್ನು ಹೇಗಿದೆಯೋ ಹಾಗೆ ಬಳಸ್ಕೊಂಡು ಇವತ್ತಿನ ಪರಿಸ್ಥಿತಿಗೆ ತಕ್ಕಂತೆ ಅದನ್ನು ಬದಲಾವಣೆ ಮಾಡಬೇಕು ಅಂತಲ್ಲ, ನಾವು ಬದಲಾವಣೆ ಆಗಬೇಕು. ಎಸ್, ಓಕೆ. ನಮ್ಮ ಪ್ರಶ್ನೆ ಏನಾಗಿತ್ತು ಆರಂಭದಲ್ಲಿ ಅಂದರೆ ನಾಡಗೀತೆ ಮತ್ತು ರಾಷ್ಟ್ರಗೀತೆಗಳ ಸುತ್ತ ರಾಜಕೀಯ ಸರಿನಾ ಅನ್ನುವಂತಹ ಪ್ರಶ್ನೆ. ಈಗ ರಾಷ್ಟ್ರಗೀತೆ ವಿಚಾರಕ್ಕೆ ನಾನು ಬರ್ತೀನಿ. ಅಂದರೆ ವಂದೇ ಮಾತರಂ ವಿಚಾರವಾಗಿಯೂ ಕೂಡ ಈಗ ಪಾರ್ಲಿಮೆಂಟಲ್ಲಿ ಈ ಬಗ್ಗೆ ಮಸೂದೆ ಜಾರಿಯಾಗೋದಕ್ಕೆ ಚಿಂತನೆ ನಡೆದಿದೆ. ನನ್ನ ಪ್ರಶ್ನೆ ಉಮರ್ ಶರೀಫ್ ಮತ್ತು ಚಂದ್ರಶೇಖರ್ ಅವರು ಇದ್ರ ಬಗ್ಗೆ ಅವರು ವಿಚಾರವನ್ನು ತಿಳಿಸ್ಬೋದು. ವಂದೇ ಮಾತರಂಗೆ ರಾಷ್ಟ್ರಗೀತೆಯಷ್ಟೇ ಸಮಾನ ಕಾನೂನಿನ ಚಿಂತನೆಯ ಬಗ್ಗೆ ಈಗ ಚರ್ಚೆ ಆಗ್ತದೆ. ಉಮರ್ ಶರೀಫ್ ಅವರೇ, ಈಗ ಉದ್ದೇಶಪೂರ್ವಕವಾಗಿ ವಂದೇ ಮಾತರಂ ಗೀತೆಯನ್ನು ಅಗೌರವಿಸಿದರೆ ಶಿಕ್ಷಾರ್ಹ ಅಪರಾಧ ಈ ಕಾಯ್ದೆಯ ಅನ್ವಯ. ಇದರ ಜೊತೆಗೆ ಉದ್ದೇಶಪೂರ್ವಕವಾಗಿ ಅಗೌರವ ತೋರಿದರೆ ಶಿಕ್ಷಾರ್ಹ ಅಪರಾಧ ಅನ್ನುವಂಥ ಕಾಯ್ದೆ. ಇದನ್ನು ನೀವು ಸ್ವಾಗತಿಸ್ತೀರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಸರಿಗಿದೆ. ಅಂದರೆ ಉದ್ದೇಶಪೂರ್ವಕವಾಗಿ ನೀವು ಅಗೌರವ ತೋರಿಸಿದ್ರೆ ನಿಮಗೆ ಶಿಕ್ಷೆ ಆಗುತ್ತೆ, ಅದು ಸರಿಗಿದೆ. ಇವಾಗ ಉದ್ದೇಶಪೂರ್ವಕವಾಗಿ ಯಾರನ್ನು ಕೂಡ ಅಗೌರವ ನೀವು ತೋರಿಸ್ಬಾರ್ದು. ಬಟ್ ಇಲ್ಲಿ ಏನಂದ್ರೆ ಅಗೌರವ ಅಂದರೆ ಏನು? ಅಲ್ಲಿ ಒಂದೇ ಮಾತ್ರ ಅಲ್ಲಿ ಪಠಿಸಲಾಗುತ್ತೆ, ನೀವು ಎದ್ದು ನಿಂತ್ಕೊಳ್ಬೇಕು, ಕಡ್ಡಾಯ ಪಡಿಸ್ತಾ ಇದ್ದೀವಿ. ನೀವು ಎದ್ದು ನಿಂತ್ಕೊಂಡಿದ್ದಲ್ಲ ಅಂದ್ರೆ ಅದು ನೀವು ಅಗೌರವ ತೋರಿಸ್ತಿದ್ದೀರಾ ಅಂತ ಹೇಳಕ್ ಮುಂದೆ ಬಂದ್ರೆ ಅವಾಗ ಕಾನ್ಸ್ಟಿಟ್ಯೂಷನ್ ಮುಂದೆ ಬರುತ್ತೆ. ಆವಾಗ ಏನು ಬರುತ್ತೆ? ಸಂವಿಧಾನ ಮುಂದೆ ಬರುತ್ತೆ, ಮತ್ತೆ ಜುಡಿಷಿಯರಿ ಬರುತ್ತೆ. ಯಾಕಂತ ಹೇಳಿದ್ರೆ ಇದಕ್ಕೆ ಮುಂಚೆ ಇರುವತಕ್ಕಂತಹ ಜಡ್ಜ್ಮೆಂಟ್ ಇದೆ ನಮ್ಮ ಮುಂದೆ. ಶ್ಯಾಮ್ ನಾರಾಯಣ್ ಚಾಕ್ಸಿ 2018 ಜಡ್ಜ್ಮೆಂಟು, ನೀವು ಕಡ್ಡಾಯಪಡಿಸಬೇಡಿ ಯಾರನ್ನು ಕೂಡ ನ್ಯಾಷನಲ್ ಆ್ಯಂಥಮ್ ಅಂದರೆ ಮೂವಿ ಹಾಲ್ನಲ್ಲಿ ಕಡ್ಡಾಯಪಡಿಸ್ತಾರಲ್ಲ 2016ನಲ್ಲಿ, 2018ನಲ್ಲಿ ಅದನ್ನು ರದ್ದುಗೊಳಿಸಿದ್ದಾರೆ. ಯಾರು? ಸುಪ್ರೀಂ ಕೋರ್ಟು ನ್ಯಾಷನಲ್ ಆ್ಯಂಥಮ್ ಏನಂದರೆ ಅದಕ್ಕೆ ಮಾನ್ಯತೆ ಏನಂದರೆ 51AA ಅದಕ್ಕೆ ಅಕ್ನಾಲೇಜ್ಮೆಂಟ್ ಆಗಿದೆ, ಇದಕ್ಕೆ ನೀವು ಗೌರವ ತೋರಿಸಲೇಬೇಕಂತ. ಆ ಗೌರವ ಹೇಗೆ ತೋರಿಸ್ಬೇಕಂತ ಜುಡಿಷರಿ ನಿರ್ಧಾರ ತಗೊಂಡಿದೆ ಇಲ್ಲಿ. ಮತ್ತೆ ಜುಡಿಷರಿ ಕ್ಲಿಯರ್ ಆಗಿ ಹೇಳಿದೆ, ಯಾರಾದರೂ ಅವರು ಎದ್ದು ನಿಂತ್ಕೊಂಡಿಲ್ಲ ಅಂದ್ರೆ ನೀವು ಕಡ್ಡಾಯಪಡಿಸಬೇಡಿ. ಇದೆಲ್ಲ ಇವಾಗ ಕಾನೂನು ನಮ್ಮ ಮುಂದೆನೇ ಇದೆ. ಅದೇ ರೀತಿ ನಿಮಗೆ 1986ನಲ್ಲಿ ಬಿಜೋಯ್ ಎಮೋನಿಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಇದೆ. 3 ಜನರು ಕ್ರೈಸ್ತರು ಅವ್ರು ಬಂದು ಜನಗಣಮನ ಅವ್ರು ಪಠಿಸಲಿಲ್ಲ, ಬಟ್ ಎದ್ದು ನಿಂತ್ಕೊಂಡ್ರು, ಮೌನವಾಗಿದ್ರು. ಅದಕ್ಕೋಸ್ಕರ ಕೇಸ್ ಆಯ್ತು ಅವ್ರ ಮೇಲೆ. ಆಮೇಲೆ ಜುಡಿಷರಿ ಏನು ಹೇಳ್ತು? ನೀವು ಕಡ್ಡಾಯಪಡಿಸಂಗಿಲ್ಲ, ಅವ್ರನ್ನ ನೀವು ಪಠಿಸಬೇಕಂತ, ನೀವು ಪಡಿಸೋಕ್ಕೆ ನಿಮಗೆ ಅಧಿಕಾರ ಇಲ್ಲ. ಯಾಕಂದ್ರೆ ಅವರಿಗೆ ಆರ್ಟಿಕಲ್ 25 ಅವರಿಗೆ ಸೇಫ್ ಗಾರ್ಡ್ ಆಗಿದೆ. ಎಲ್ಲರಿಗೂ ಅವರವರ ಧರ್ಮವನ್ನು ಪಾಲಿಸೋಕ್ಕೆ ಅವ್ರಿಗೆ ಅನುಮತಿ ಇದೆ. ಸೊ ಏನಂದ್ರೆ ಅಗೌರವ ತೋರಿಸಬಾರ್ದಂದ್ರೆ ಏನರ್ಥ? ಅವ್ರಿಗೆ ನೀವು ಕೆಟ್ಟ ಮಾತು ಹೇಳ್ಬೇಡಿ, ಕೆಟ್ಟ ಮಾತು ಮಾತಾಡಬಾರ್ದು, ಮತ್ತೆ ಅದ್ರ ವಿರುದ್ಧವಾಗಿ ಏನೋ ಅಗೌರವವಾಗಿ ಮಾತನಾಡಬಾರ್ದು ಅಂದ್ರೆ ಓಕೆ. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಎಸ್ ಬರ್ತೀನಿ. ಒಂದೇ ಒಂದು ಕಾಲ್ ಇದೆ, ತೊಗೊಂಡು ವಾಪಸ್ ಬಂದ್ಬಿಡ್ತೀನಿ. ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ ಶಿರಾದಿಂದ. ಶ್ರೀರಾಮ್ ಅವರೇ ನಮಸ್ಕಾರ.
ನಮಸ್ತೆ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ? ಏನಿಲ್ಲ ಸರ್, ಈಗ ಇಂಜಿನಿಯರು ಬುದ್ಧಿವಂತರು ಸಾಹಿತಿಗಳು ಸೇರ್ಕೊಂಡು ಒಳ್ಳೆ ನಾಡಗೀತೆನ ರಚನೆ ಮಾಡಿದ್ದಾರೆ. ಈ ನಾಡಗೀತೆ ಮೊದಲು ಹೆಂಗ್ ರಚನೆ ಮಾಡಿ ಅವರೆಲ್ಲ ಅನುಮೋದನೆ ಕೊಟ್ಟಿದ್ದಾರೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈಗ ನಾವೇನಾದ್ರೂ ಬದಲಾವಣೆಗೆ ಅಂತ ಹೋದ್ರೆ ಬದಲಾವಣೆನೇನೋ ಮಾಡ್ಬಿಡ್ತಾರೆ ಇವತ್ತಿನ ಬುದ್ಧಿಜೀವಿಗಳು ಸೇರ್ಕೊಂಡು. ಆದ್ರೆ ತಿರುಗಿ ಮುಂದೆ ಬರ್ತಾರಲ್ಲ, ಇಂಥವನ್ನೇ ಕಾಯ್ತಾ ಇರ್ತಾರೆ. ಇದನ್ನೇ ಒಂದೊಂದು ಸಣ್ಣ ಪುಟ್ಟದಾಗಿ ಸೇರ್ಸಕ್ಕೆ ಹೋದ್ರೆ ಪ್ರತಿ ದಿವಸ ಇದನ್ನೇ ಹಾಕೊಂಡು ಹೋದ್ರೆ ಹಿಂದಿನವ್ರು ಮಾಡಿದ್ದಕ್ಕೆ ನಾವು ಬೆಲೆ ಕೊಟ್ಟಂಗ ಆಗಲ್ಲ. ಅದಕ್ಕೋಸ್ಕರ ನಾವು ಯಾವತ್ತು ಓಲ್ಡ್ ಇಸ್ ಗೋಲ್ಡ್ ಅಂತ ಹಿಂದಿನವ್ರು ಏನ್ ಮಾಡಿದರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಓಕೆ, ಥ್ಯಾಂಕ್ ಯು ಶ್ರೀರಾಮ್ ಅವರ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಉಮರ್ ಶರೀಫ್ ಅವರು, ನಾನು ವಾಪಸ್ ಬರ್ತೀನಿ. ಈಗ ಕಾನೂನು ರಕ್ಷಣೆ ಮತ್ತು ಕಾಯ್ದೆ 2026 ಮೇ ತಿಂಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ವಂದೇ ಮಾತರಂ ಅನ್ನ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವ ಕಾಯ್ದೆ ಅಡಿಯಲ್ಲಿ ತರೋದಕ್ಕೆ ಅನುಮೋದನೆ ನೀಡಿದೆ. ಅಂದರೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆಕ್ಟ್. ಸೊ ಈ ಕಾಯ್ದೆ ಅನ್ವಯ ಈ ನಿರ್ಧಾರದ ಪ್ರಕಾರ ವಂದೇ ಮಾತರಂ ಹಾಡುವಾಗ ಅಥವಾ ಪ್ರದರ್ಶಿಸುವಾಗ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸುವುದು ಅಥವಾ ಅಗೌರವ ತೋರಿಸುವುದು ಶಿಕ್ಷಾರ್ಹ ಅಪರಾಧ ಆಗಿರುತ್ತೆ ಅಂತ ಹೇಳಿ ಈಗ ಮತ್ತೆ ಇದು ಪ್ರಸ್ತಾಪ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ, ಮುಖ್ಯವಾದ ವಿಚಾರ ಏನಂತಂದ್ರೆ, ಈಗ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಇದಕ್ಕೆ. ಈ ಆಕ್ಷೇಪ ವ್ಯಕ್ತಪಡಿಸೋದು ಏನು ಅಂತಂದ್ರೆ, ಗೀತೆಯಲ್ಲಿನ ದೇವತಾರಾಧನೆ ಧಾರ್ಮಿಕ ನಂಬಿಕೆಗೆ ವಿರುದ್ಧ ಅನ್ನುವಂತಹ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ರೀತಿ ಆಕ್ಷೇಪ ವ್ಯಕ್ತಪಡಿಸೋರಿಗೆ ನೀವು ಮುಸ್ಲಿಂ ಮುಖಂಡರಾಗಿ ಹೇಳೋದೇನು ಅಂತ? ನೋಡಿ, ನಾನು ಈ ಭೂಮಿಯನ್ನ ತಾಯಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೇನು ಸಂಕೋಚ ಇಲ್ಲ. ಈ ಭೂಮಿ ನಮ್ಮ ತಾಯಿ, ನಮ್ಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದೆ. ಇದನ್ನ ನಾವು ತಾಯಿ ಅಂತ ಕರೆಯೋದ್ರಲ್ಲಿ ನಮ್ಗೇನು ಎರಡು ಮಾತಿಲ್ಲ. ಬಟ್ ಈ ತಾಯಿಗೆ ನೀವು ಒಂದು ಅವತಾರ ಮಾಡಿಸ್ಬಿಟ್ಟು ಇದನ್ನ ಒಂದು ದೇವತೆ ಸ್ವರೂಪವನ್ನು ಕೊಟ್ಬಿಟ್ಟು ಇದನ್ನ ನೀವು ಕೂಡ ಅದನ್ನ ಆರಾಧನೆ ಮಾಡಿ ಅಂತ ಹೇಳಿದ್ರೆ, ತ್ವಂ ಹಿ ದುರ್ಗಾ ದಶಪ್ರಹಧಾರಿಣಿ ಅಂತ ಒಂದು ಅಲ್ಲಿ ಒಂದು ವರ್ಡ್ ಇದೆ ಅಲ್ಲಿ, ಮತ್ತೆ ವಾಣಿ ಅಂತಿದೆ. ಮತ್ತು ಇಂಥ ವರ್ಡ್ಸ್ ಎಲ್ಲ ಏನಂದರೆ ಆ ದೇವತೆಗಳಿಗೆ ಅದು ಕಂಪೇರ್ ಮಾಡೋ ರೀತಿಯಲ್ಲಿ ಇದೆ. ಹಾಗಾಗಿ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗ ನನಗೇನು ತೊಂದರೆ ಇಲ್ಲ. ಭಾರತ ನಮ್ಮದು, ಇದಕ್ಕೆ ವಿಜೇತೆ ಆಗಲಿ ಅಂತ, ಯಶಸ್ಸು ಉಂಟಾಗಲಿ ಅಂತ ನಾನು ಹೇಳ್ಕೊಳ್ತೀನಿ. ಬಟ್ ಈ ಮಾತೆ ದುರ್ಗಮ್ಮ ಅಂತ ಹೇಳುವಾಗ, ಇಲ್ಲ ಮೇರಿ ದ ಮದರ್ ಆಫ್ ಜೀಸಸ್ ಅಂತ ಹೇಳುವಾಗ ನಾವು ಹೇಳ್ಕೊಳ್ತೀವಿ, ಇಲ್ಲಪ್ಪ ಅದು ನಿಮ್ಗೆ ಬಿಟ್ಟಿದ್ದು, ನೀವು ಬೇಕಾದರೆ ಓದ್ಕೊಳ್ಳಿ, ನೀವು ಅದರಲ್ಲಿ ಸಂತೋಷ ಪಟ್ಕೊಳ್ಳಿ, ಅದು ನಿಮ್ಮ ಧರ್ಮ, ನಿಮ್ಗೆ ಅದು ಶ್ರೇಷ್ಠತೆ ಇದೆ, ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ನಾವು ವಿರುದ್ಧವಾಗಿ ತಡೆ ಮಾಡೋಕ್ಕೂ ಮುಂದೆ ಬರಲ್ಲ. ನಾವು ಕೇಳ್ಕೊಳ್ಳೋದಂದ್ರೆ ನಮ್ಗೆ ಕಡ್ಡಾಯಪಡಿಸ್ಬಿಡಿ ಅಂತ. ನೀವು ಮಾಡ್ಕೊಳ್ಳಿ, ನಿಮ್ಗೆ ಸಂತೋಷಪ್ಪ, ನಿಮ್ಗೆ ಅನುಕೂಲ ಆಗುತ್ತೋ ಅದು ಮಾಡ್ಕೊಳ್ಳಿ. ಅಲ್ಲ, ದೇಶದಲ್ಲಿದ್ದಾಗ ದೇಶದ ಕಾನೂನನ್ನು ನಾವು ಗೌರವಿಸಬೇಕಲ್ವಾ? ಅದು ನಮ್ಮ ಕರ್ತವ್ಯ ಅಲ್ವ ನಾಗರಿಕನಾಗಿ? ಅದೇ ನಾನು ನಿಮ್ಮಲ್ಲಿ ವಿನಂತಿಸುವುದು ಏನಂದ್ರೆ, ಇಲ್ಲಿ ಅಗೌರವ ತೋರಿಸಬೇಡಿ ಅಂತ ಹೇಳುವಾಗ, ಅಲ್ಲಿ ಪಠನೆ ನಡೆಯುವಾಗ ನೀವು ಅದನ್ನ ತಡೆ ಮಾಡಕ್ಕೆ ಮುಂದೆ ಬರಬೇಡಿ. ಚಂದ್ರಶೇಖರ್ ರಿಯಾಕ್ಷನ್ ತಗೋತೀನಿ ನಾನು ಇದಕ್ಕೆ. ಚಂದ್ರಶೇಖರ್ ಅವರು ಈಗ ಹೇಳ್ತಾ ಇದ್ರು, ನೀವು ಒಂದು ದೇವತೆಯ ರೂಪವನ್ನು ಕೊಟ್ಟು ನೀವು ಆರಾಧಿಸ್ತೀರಿ, ಅದು ನಿಮ್ಮ ಧರ್ಮಕ್ಕೆ ತಕ್ಕನಾಗಿ ನೀವು ಮಾಡಿಕೊಂಡ್ರೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಮಾಡಲೇಬೇಕು ಅಂತ ಕಡ್ಡಾಯಪಡಿಸಿದಾಗ ನಾವು ಅದನ್ನು ವಿರೋಧ ಮಾಡ್ತೀವಿ ಅನ್ನೋ ದಾಟಿಯಲ್ಲಿ ಉಮರ್ ಶರೀಫ್ ಅವರು ಹೇಳ್ತಾ ಇದ್ರು. ಇದ್ರ ಜೊತೆಗೆ ಖರ್ಗೆ ಅವರು ಈ ಹಿಂದೆ ಮಾತಾಡಿದ್ದನ್ನು ಒಂದ್ಸರಿ ಹೇಳಿ ನಿಮ್ಮ ರಿಯಾಕ್ಷನ್ ತಗೋತೀನಿ. ಈಗ ದೇಶ ಗಂಭೀರವಾದಂತಹ ಸವಾಲುಗಳನ್ನು ಎದುರಿಸ್ತಾ ಇದೆ. ಆರ್ಥಿಕ ವಿಚಾರವಾಗಿ ಗಮನಿಸಿ, ಜೊತೆಗೆ ಜೀವನೋಪಾಯದ ಸವಾಲುಗಳಿದೆ. ಅದ್ರ ಬಗ್ಗೆ ನೀವೆಲ್ಲ ಚರ್ಚೆ ಮಾಡೋದು ಬಿಟ್ಟು ಈ ವಿಚಾರಗಳನ್ನು ತೊಗೊಂಡ್ಬರ್ತಾ ಇದ್ದೀರಿ, ಇದೆಲ್ಲ ಬೇಕಾ ಅಂತ ಖರ್ಗೆ ಅವರು ಪ್ರಶ್ನೆ ಮಾಡಿದರು. ಏನು ಹೇಳ್ತೀರಿ? ಅಲ್ಲ, ಖರ್ಗೆ ಅವರ ವಿಚಾರದಲ್ಲಿ ಹೇಳ್ದಿರೋದೇ ಒಳ್ಳೆಯದು. ಹಾಗಾದರೆ ರಾಜ್ಯದಲ್ಲಿ ಇಷ್ಟೊಂದು ನಡಿಬೇಕಾದ್ರೆ ಈಗ ಯಾಕೆ ಈ ಚರ್ಚೆ ಶುರು ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಅದಕ್ಕೇನು ಉತ್ತರ ಇದೆಯಾ? ಆ ಕೆಲಸಗಳು ಆ ಸಂದರ್ಭದಲ್ಲಿ ಆಗ್ತಲೇ ಇರಬೇಕು. ಯಾಕೆಂತ ಹೇಳಿದ್ರೆ ಇದು ನಾಡಗೀತೆಯ ಪ್ರಶ್ನೆ, ನಾಡಿನ ಮರ್ಯಾದೆಯ ಪ್ರಶ್ನೆ, ನಾಡಿನ ಒಂದು ಗೌರವದ ಪ್ರಶ್ನೆ, ಕುವೆಂಪುರವರ ಗೌರವದ ಪ್ರಶ್ನೆ. ಅದ್ರ ಜೊತೆಗೆ ಈವನ್ ಒಂದೇ ಮಾತ್ರ ವಿಚಾರಕ್ಕೆ ಬಂದಾಗ್ಲೂ ನೋಡಿ, ಯಾವಾಗಲೂ ಅಷ್ಟೇ ನಿಮಗೆ ದೇಶ ಮುಖ್ಯನಾ ಧರ್ಮ ಮುಖ್ಯನಾ ಅಂತ ಹೇಳಿದಾಗ ದೇಶದ ಬಗ್ಗೆ ಡೌಟ್ ಪಡ್ತಕ್ಕಂಥ ಒಂದು ಜನಗಳಿರ್ತಾರಲ್ಲ, ಅವ್ರು ಇರೋವರೆಗೂ ಇದೇ ಪ್ರಾಬ್ಲಮ್ಮು. ಯಾರಿಗೆ ತನಗೆ ದೇಶಕ್ಕಿಂತ ಧರ್ಮನೇ ಮುಖ್ಯ, ಪುಸ್ತಕನೇ ಮುಖ್ಯ, ಅಥವಾ ನಂದು ಯಾವುದೋ ಒಂದು ಆಚಾರ ವಿಚಾರವು ಮುಖ್ಯ ಅಂತಕ್ಕಂಥ ಮನಸ್ಥಿಕತೆ ಇದ್ದಾಗ ಇವೆಲ್ಲವೂ ಕಾಣಿಸ್ತಾ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ನೋಡಿ, 1882 ಬಂಕಿಂಚಂದ್ರ ಚಟರ್ಜಿ ಅವರು ಬರೆದಿದ್ದು ಯಾವುದನ್ನ ಆನಂದ ಮಠ ಪುಸ್ತಕದಲ್ಲಿ ಇದನ್ನು ಬರೆದಿದ್ದು. ಅದಾದಮೇಲೆ ಅದನ್ನು ಎಲ್ಲ ಕ್ರಾಂತಿಕಾರಿಗಳು, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ನಾನು ಹಿಂದೂ ಮುಸ್ಲಿಂ ಅಂತ ಹೇಳ್ತಿಲ್ಲ, ಎಲ್ಲರೂ ಇದನ್ನು ಅಳವಡಿಸ್ಕೊಂಡ್ರು. 1904-5 ವಂಗಭಂಗ ಚಳುವಳಿ ಆಯಿತು, ಬಂಗಾಳ ವಿಭಜನೆ ಸಂದರ್ಭ ಆಯಿತು. ಆ ಬಂಗಾಳ ವಿಭಜನೆ ತಡೆದಿದ್ದು ಇಡೀ ಕ್ರಾಂತಿಕಾರಿಗಳು, ಅಷ್ಟೂ ಜನ ಸ್ವಾತಂತ್ರ್ಯ ಹೋರಾಟಗಾರರು, ಮುಸ್ಲಿಂ ಹೋರಾಟಗಾರರು ಹೆಚ್ಚಿದ್ದಿದ್ದು ಅವಾಗ ಏನು ಬಂಗಾಳದ ಭಾಗದಲ್ಲಿ. ಆ ಬಂಗಾಳ ಭಾಗದಲ್ಲಿ ಅತಿ ಹೆಚ್ಚು ಹಾಡಿದ್ರು, ಪ್ರೇರೇಪಣೆ ಕೊಟ್ಟಿದ್ದವ್ರಿಗೆ ಎಲ್ಲರೂ ಯಾವುದು ವಂದೇ ಮಾತರಮ್ಮು. ನಿಮಗೆ 1923 ನಿಮಗೆ ಪ್ರಾಬ್ಲಮ್ ಇರಲಿಲ್ಲ. 50 ವರ್ಷ ಎಲ್ಲ ಮುಸಲ್ಮಾನರು ಹಾಡಿದ್ರು, ಎಲ್ಲ ಮುಸಲ್ಮಾನರು ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು, ಅವರಿಗೆ ಪ್ರಾಬ್ಲಮ್ ಬರಲಿಲ್ಲ. ಯಾವಾಗ ಇವರಿಗೆ 1923 ಮೌಲಾನಾ ಮೊಹಮ್ಮದ್ ಅಲಿ ಜೋಹರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ, ಆಗಿನಿಂದ ಶುರುವಾಗುತ್ತೆ ಇವರಿಗೆ ಪ್ರಾಬ್ಲಮ್ಮು.
ಅದಾದ್ಮೇಲೆ 1937ರಲ್ಲಿ ಜಿನ್ನಾ ಇದಕ್ಕೆ ಬೆಂಕಿ ಇಡಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ಯಾವ ಪ್ರಾಬ್ಲಮ್ ಇರಲಿಲ್ಲ. ಯಾವಾಗ 1936ರಲ್ಲಿ ನೆಹರು ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ, 37ರಲ್ಲಿ ಏನು ಮಾಡ್ತಾರೆ, ಇಲ್ಲ ಅದನ್ನ ಕಟ್ ಮಾಡಿಬಿಡೋಣ ಅಂತಾರೆ. ಯಾವ ಕಾರಣಕ್ಕೋಸ್ಕರ? ಯಾರೋ ಒಬ್ಬರನ್ನ ಓಲೈಕೆ ಮಾಡೋ ಕಾರಣಕ್ಕೋಸ್ಕರ. ರಾಷ್ಟ್ರಗೀತೆ ಆಗಲಿ ಅಥವಾ ರಾಷ್ಟ್ರದ ಹಾಡಾಗಲಿ ಅದಕ್ಕೆ ಯಾವುದೇ ಭಾಷೆ ಇಲ್ಲ, ಧರ್ಮ ಇಲ್ಲ, ಅಥವಾ ಯಾವುದೇ ಪದಗಳ ವ್ಯತ್ಯಾಸ ಇಲ್ಲ. ಇವತ್ತು ನಾನು ಕನ್ನಡದ ಕಟ್ಟಾಭಿಮಾನಿ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕನ್ನಡದ ಅಭಿಮಾನಿಗಳೇ. ಆದರೆ ಇದು ನಮ್ಮ ರಾಷ್ಟ್ರಗೀತೆ ಬಂಗಾಳದಲ್ಲಿ ಇದೆ, ನಾವು ಹಾಡಲ್ಲ ಅಂತ ಹೇಳಲಿಕ್ಕಾಗುತ್ತಾ? ಹಳ್ಳಿಕ್ಕಾಗತ್ತಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಬಂಗಾಳದಲ್ಲಿ ಇದೆಯೋ, ಉರ್ದುನಲ್ಲಿ ಇದೆಯೋ, ತಮಿಳಲ್ಲಿ ಇದೆಯೋ, ತೆಲುಗಲ್ಲಿ ಇದೆಯೋ, ಒಂದು ಸರಿ ಅದನ್ನ ರಾಷ್ಟ್ರಗೀತೆ ಅಂತ ಹೇಳಿದ್ಮೇಲೆ ಇದು ನಮ್ಮ ಭಾರತದ ಒಬ್ಬ ಸತ್ಯ ನಾಗರಿಕನಾಗಿ ಇದು ನನ್ನ ಕರ್ತವ್ಯ, ನಾನು ಹಾಡಲೇಬೇಕು. ಅದ್ರ ಭಾಷೆ ನೋಡಬಾರ್ದು, ಧರ್ಮ ನೋಡಬಾರ್ದು, ಪದಗಳನ್ನ ನೋಡಬಾರ್ದು. ಅದೇ ರೀತಿ ಒಂದೇ ಮಾತ್ರ ವಿಚಾರದಲ್ಲೂ ಅಷ್ಟೇ, ನಿಮಗೆ ಇವಾಗ 50 ವರ್ಷ ನೀವೇ ಹಾಡಬೇಕಾದ್ರೆ ಗೊತ್ತಿರಲಿಲ್ಲ. ವಂಗಭಂಗ ಚಳುವಳಿ ಆದಾಗ 2 ಬಂಗಾಳಗಳು ಒಂದಾಗಿದ್ದು ಅದೇ ಗೀತೆಯಿಂದ ಆದಾಗ ನಿಮಗೆ ತೊಂದರೆ ಇರಲಿಲ್ಲ. ಈಗ ನಿಮಗೆ ಪದಗಳು, ದುರ್ಗಾ ಪಾತ ಇವೆಲ್ಲವೂ ಕಾಣ್ತಾ ಇದೆ ನೋಡಿ. ಅಲ್ಲಿ ಪ್ರತಿ ಪದವು ಕೂಡ ಈ ಸಂಸ್ಕೃತಿಯ ಪದಗಳು, ಈ ಸಂಸ್ಕೃತಿಯ ಪದಗಳು, ಈ ರಾಷ್ಟ್ರದ ಪದಗಳು, ಈ ಮಣ್ಣಿನ ಪದಗಳು. ನೀವು ಅದರಲ್ಲಿ ಹುಡುಕೊಂಡೋಗಿ ಯಾವತ್ತೂ ಅಷ್ಟೇ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದು, ದೇಶ ಮುಖ್ಯ, ದೇಶ ಆದ್ಮೇಲೆ ಧರ್ಮ, ಧರ್ಮ ಆದ್ಮೇಲೆ ವ್ಯಕ್ತಿ. ಕಡ್ಡಾಯ ಅಂದ್ರೆ ಅದು ಹೇರಿಕೆ ಆಗ್ಬಿಡುತ್ತೆ ಅಂತ ನೋಡಿ, ಇದು ನಾವು ಮಾಡಿದ್ದಲ್ಲ. ನೋಡಿ, ಯಾವುದೇ ರಾಷ್ಟ್ರದಲ್ಲಾಗ್ಲಿ ಒಂದು ರಾಷ್ಟ್ರಭಕ್ತಿ ಅಂತಕ್ಕಂಥದ್ದು, ಅಟ್ಮೋಸ್ಟ್ ರೆಸ್ಪೆಕ್ಟ್ ಇರ್ತಕ್ಕಂಥದ್ದು, ಸಾಂವಿಧಾನಿಕ ಇರ್ತಕ್ಕಂಥದ್ದು. ಏನು ಪ್ರಿವೆನ್ಷನ್ ಆಫ್ ನ್ಯಾಷನಲ್ ಹಾನರ್ ಆಕ್ಟ್ 1971 ಬಿಜೆಪಿ ಇರಲಿಲ್ಲ ಸ್ವಾಮಿ. ಆಮೇಲೆ ನನ್ನ ಸ್ನೇಹಿತರು ಬಹಳ ಚೆನ್ನಾಗಿ ವಿಷಯವನ್ನ ತುರ್ಚಿ ಒಂದು ಸುಳ್ಳನ್ನು ಸೇರಿಸಿದ್ರು. 2016ರಲ್ಲಿ ಯಾರ್ದು ಅವ್ರದ್ದು ನಾರಾಯಣ್ ಚೌಕ್ಸ್ಕಿ ಮತ್ತೆ ಯೂನಿಯನ್ ಗೌರ್ಮೆಂಟ್ ಅಲ್ಲಿ ಫೈನಲ್ ಆರ್ಡರ್ ಕೊಡ್ಲಿಲ್ಲ. 2016ರಲ್ಲಿ ಅಬ್ಜೆಕ್ಷನ್ಗಳನ್ನ ಕಾಲ್ ಮಾಡಿತು ಸುಪ್ರೀಂ ಕೋರ್ಟ್. ಅದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಒಂದಷ್ಟು ಬದಲಾವಣೆಗಳು ಹೇಳಿದಾಗ ಕಡೆಗೆ 2018ರಲ್ಲಿ ಕೊಟ್ಟಿದ್ದೇನೆ ಗೊತ್ತಾ? ಯಾವುದಾದ್ರೂ ಸಿನಿಮಾ ಹಾಲಲ್ಲಿ ಆ ಸಿನಿಮಾ ಹಾಲಲ್ಲಿ ನ್ಯಾಷನಲ್ ಅಂತ ಮಾಡಿದ್ರೆ ಪ್ರತಿಯೊಬ್ಬರು ಎದ್ದು ಗೌರವ ಸಲ್ಲಿಸಲೇಬೇಕು. ವಿಷಯ ಏನು ಬಂದು ಅಂತ ಹೇಳಿದ್ರೆ ಅದ್ರಲ್ಲಿ ಯಾರಾದ್ರೂ ಡಿಸೇಬಲ್ ಇರ್ತಕ್ಕಂಥವ್ರು ಬಿಟ್ರೆ ಇವತ್ತು ಕೂಡ ರಾಷ್ಟ್ರಗೀತೆ ವಿಚಾರದಲ್ಲಿ, ದೇಶದ ವಿಚಾರದಲ್ಲಿ, ರಾಷ್ಟ್ರ ಏನು ಧ್ವಜದ ವಿಚಾರದಲ್ಲಿ ಹಾಗೂ ಈ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇರಲೇ ಕೂಡದು. ಯಾರು ಭಾರತದ ನಾಗರಿಕ ಅಂತಾನೆ ಅವರು ಈ ರಾಷ್ಟ್ರಗೀತೆ, ಈ ರಾಷ್ಟ್ರ ಧರ್ಮ, ರಾಷ್ಟ್ರ ಲಾಂಛನಗಳನ್ನ ಗೌರವ ಕೊಡ್ಲೇಬೇಕು. ಅದಕ್ಕೆ ಅದು ಇದು ಅಂತೇಳಿ ಸೊಪ್ಪು ಸುದ್ದಿ ಹಾಕೊಂಡು ಅಲ್ಲಿಂದ ಕ್ರಾಸ್ ರೋಡ್ ಇಂದ ಒಳಗಡೆಗೆ ಬರಬಾರದು. ಓಕೆ, ನನಗೆ ಸಮಯ ಇದ್ದದಿಷ್ಟೇ. ಈಗ ನಾನು ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಇವತ್ತಿನ ಪೋಲ್ ಕ್ವಶನ್ ಬಗ್ಗೆ ಜನರ ಅಭಿಪ್ರಾಯ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ನಾಡಗೀತೆ, ರಾಷ್ಟ್ರಗೀತೆಗಳ ಸುತ್ತ ರಾಜಕೀಯ ಸರಿನಾ ಅನ್ನುವಂತಹ ಪ್ರಶ್ನೆಗೆ ಜನ ಈಗ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನಾಡಗೀತೆ, ರಾಷ್ಟ್ರೀಯ ಗೀತೆಗಳ ಸುತ್ತ ರಾಜಕೀಯ ಸರಿನಾ ಅನ್ನುವಂತಹ ಪ್ರಶ್ನೆಗೆ ಸರಿ ಅಂತ 21% ಜನ ಹೇಳಿದ್ರೆ, ಇಲ್ಲ ಈ ರೀತಿ ಮಾಡಬಾರದು, ಇದು ತಪ್ಪು ಅಂತ 77% ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಗೊತ್ತಿಲ್ಲ ಅಂತ 2% ಜನ. ಸರಿ ಅಂತ 21% ಜನ ಹೇಳಿದ್ದಾರೆ, ಇದು ತಪ್ಪು ಅಂತ 77% ಜನ ಹೇಳಿದ್ದಾರೆ, ಗೊತ್ತಿಲ್ಲ ಅಂತ 2% ಜನ ಹೇಳಿದ್ದಾರೆ. ಸಮಯ ಇಷ್ಟೇ ಇತ್ತು, ದಯವಿಟ್ಟು ಕ್ಷಮಿಸಿ. ಸಮಯದ ಅಭಾವ ಇರೋದ್ರಿಂದ ಈ ಚರ್ಚಾ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಹಲವು ರೀತಿಯ ಅಭಿಪ್ರಾಯಗಳಲ್ಲಿ ವ್ಯಕ್ತವಾದ ಭಿನ್ನ ಅಭಿಪ್ರಾಯಗಳು, ಸರ್ಕಾರ ಯಾವ ರೀತಿಯ ವಿಚಾರಗಳನ್ನು ತಿಳಿಸುತ್ತೆ ಅನ್ನೋದನ್ನ ಇವತ್ತಿನ ಮಹಾಭಾರತ ವಿಶೇಷ ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH